ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ, ತಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. ಶ್ರೀಮದ್ ಭಾಗವತ ಮಹಾಪುರಾಣ. ಆ ಪುರಾಣದಲ್ಲಿ ಶ್ರೀಮನ್ನಾರಾಯಣ ತನ್ನ ಮಗನಾದ ಸೃಷ್ಟಿಕರ್ತ ಬ್ರಹ್ಮನಿಗೆ ಉಪದೇಶ ಮಾಡ್ತಾ ಮಾಡ್ತಾ, ನೀನು ಜಗತ್ತನ್ನ ಸೃಷ್ಟಿ ಮಾಡಬಹುದು, ಇಡೀ ಜಗತ್ತನ್ನ ನೀನು ಸೃಷ್ಟಿ ಮಾಡಿದ್ರು ನಿನ್ನನ್ನು ಸೃಷ್ಟಿ ಮಾಡಿದ ಒಬ್ಬ ನಾನು ಅದೀನಿ ಅನ್ನೋದು ನಿನಗೆ ಅರಿವಿರಲಿ. ನಿನ್ನನ್ನ ನಾನು ಸೃಷ್ಟಿ ಮಾಡೀನಿ, ನೀನು ಜಗತ್ತು ಸೃಷ್ಟಿ ಮಾಡಿರ್ಬೋದು ಅಂತೇಳಿ ನಾನೇ ಜಗತ್ತು ಸೃಷ್ಟಿ ಮಾಡೀನಿ ಅಂತ ಅಹಂಕಾರ ಪಡೋದಕ್ಕಿಂತ ನನ್ನನ್ನು ಸೃಷ್ಟಿ ಮಾಡಿದವನಿಗೆ ಒಬ್ಬನಿಗೆ ನೆನೆಸಂತ ಕೆಲಸ ಮಾಡುವಂತ ಉಪದೇಶ ಮಾಡ್ತಾ, ನನಗೆ ಯಾರ ಜೀವರಗಳ ಹಂಗೂ ಇಲ್ಲ, ನಾನು ಸ್ವತಂತ್ರನಾಗಿದ್ದೇನೆ ಅಂತೇಳಿ ಆತ್ಮತತ್ವದ ಒಂದು ವಿಚಾರ ಹೇಳ್ತಾ, ಅಲ್ಲಿ ಮಹಾಭಾರತದ ಮಾರ್ಕಂಡೇಯ ಪುರಾಣದ ಕೆಲವು ಪ್ರಸಂಗಗಳು, ದೈವ ಸಂಕಲ್ಪ, ಒಂದು ಹಕ್ಕಿಯ ಮೊಟ್ಟೆ ಯುದ್ಧದಲ್ಲಿ, ಮಹಾಭಾರತ ಯುದ್ಧದಲ್ಲಿ ಕೆಳಗೆ ಬಿದ್ದರೂ ಸಹಿತ ಒಡಿಲಾರದೆ ಯಶಸ್ವಿಯಾಗಿ ಮರಿಯಾಗಿ ಹೊರಗೆ ಬಂದದ್ದನ್ನ ಹರಿಚಿತ್ತ ಸತ್ಯ ನರಚಿತ್ತ ಲವಲೇಶ ಅಂತ ಹೇಳ್ತಾ, ಮತ್ತೆ ಇನ್ನು ಕೆಲವೊಂದು ಲೀಲಾವತಿ ಒಂದು ವಿವಾಹ ಪ್ರಸಂಗ, ಅವಳ ಜಾತಕದಲ್ಲಿರುವಂತ ದೋಷವನ್ನ ತಪ್ಪಿಸಬೇಕ ಅಂತ ಜ್ಯೋತಿಷ್ಯರು ಎಷ್ಟು ಮಾಡಿದ್ರು ಅದೇನಾಗಬೇಕು ಅದೇ ಆಗ್ತದ. ಮತ್ತೆ ಒಂದು ಪಕ್ಷಿ ಗುಬ್ಬಿ ಆ ಯಮಧರ್ಮನ ಕಣ್ಣಿಗೆ ಬಿದ್ದ ಪ್ರಸಂಗ, ನಾನಾ ರೀತಿ ಹೇಳಿ ಯಾರಿಂದ ಯಾರಿಗೆ ಹೇಳಲಾಯಿತು ಈ ಭಾಗವತ ಅಂತೇಳಿ ಒಂದು ಪರಂಪರೆಯನ್ನ ಹೇಳಿದ್ರು. ಹೇಳಿ ಆ ಎಲ್ಲ ಭಾಗವತವನ್ನ ಅಲ್ಲಿಂದ ಇಲ್ಲಿ ತನಕ ಯಾರ್ಯಾರು ಒಬ್ಬರಿಗೊಬ್ಬರಿಗೆ ಹೇಳ್ಕೊಂತ ಇದೀಗ ನಮಗ್ ಬಂದು ತಲುಪ್ಯದ. ಆ ಎಲ್ಲ ಪರಂಪರೆಯ ಒಂದು ಸಾಧಕರಿಗೆ ಮೊದಲು ನಮಸ್ಕಾರ ಮಾಡಿ ಆ ಭಾಗವತವನ್ನ ಓದುವುದು, ಹೇಳುವುದು ಮಾಡಬೇಕು, ಅದು ಕರ್ತವ್ಯ ಅಂತ ಹೇಳ್ತಾ, ಇಷ್ಟೆಲ್ಲ ಪೀಠಿಕೆ ಎದಕ್ಕೆ ಕೊಡಬೇಕಾಗ್ಯದ ಅಂದ್ರೆ ಬಹಳ ದಿನ ಆಯ್ತಿದ್ರು ಬಿಟ್ಟು, ಅದಕ್ಕೆ ಮತ್ತೆ ಚಾಲು ಮಾಡಕತ್ತೀವಿ. ಈ ಪ್ರಥಮ ಸ್ಕಂದದಲ್ಲಿ ಪರೀಕ್ಷಿತ ಮಹಾರಾಜನ ಜನ್ಮ ವೃತ್ತಾಂತನೇ ಮುಖ್ಯವಾದ ವಿಷಯ. ಆ ಹರಿಚಿತ್ತ ಸತ್ಯ ನರಚಿತ್ತ ಲವಲೇಶ ಅನ್ನೋದಕ್ಕ ಮೊದಲು ಇದೆಲ್ಲ ಹೇಳಿ ಅಂತಃಕರಣವನ್ನ ಹದ ಮಾಡಿ, ವಿಧಿ ಲಿಖಿತ, ಲಲಾಟ ಲಿಖಿತ, ಹರಿಚಿತ್ತ ಅಂತೇನದ, ಇದರಿಂದ ತಪ್ಪಿಸ್ಕೊಳ್ಳಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಅದಕ್ಕೆ ಈ ಒಂದು ಏನಂತಂದ್ರ ಈ ಒಂದು ಭಾಗವತಕ್ಕ ಜಯ ಜಯ ಅಂತಾರ. ಜ ಅಂದ್ರ ಆದಿ ಅಕ್ಷರ, ಯ ಅಂದ್ರ ಅಂತ್ಯ ಅಕ್ಷರ, ಅಂದ್ರ ಜನನ ಮರಣ ಎರಡೂ ಆದ್ರೆ ಅದಕ್ಕೆ ಜಯ ಅಂತಾರಂತ. ಅಂತಿವೆಲ್ಲ ಕೆಲವೊಬ್ಬರು ಯಾರ ಸಾತ್ತರ ಗೆದ್ದರಂತ.
ಗೆದ್ದರ್ ಬಿಡಪ್ಪ ಅಂತ. ಸತ್ತವ್ರಿಗೆ ಗೆದ್ದರ ಅಂತ ಅಂತೀವಿ ಅಲ್ರಿ, ಅಂದಿರ ಇಲ್ಲ ಎಲ್ಲರ ಆ ಶಬ್ದ ಬಳಸೋದು ಕೇಳಿರ ಇಲ್ಲ, ಸತ್ತವ್ರಿಗೆ ಗೆದ್ದರಪ್ಪ ಅಂತ ಇಲ್ಲ. ಜಯ ಅಂತಂದ್ರ ಜ ಅಂದ್ರ ಜನನ, ಯ ಅಂದ್ರ ಮರಣ, ಇವೆರಡೂ ಆಯ್ತು ಅಂದ್ರೆ ಗೆದ್ದಂಗಂತ. ಪ್ರತಿಯೊಬ್ಬರ ಜನ್ಮವು ಪರಮಾತ್ಮನ ಅಧೀನ, ಪ್ರತಿಯೊಬ್ಬರ ಬದುಕು ಪರಮಾತ್ಮನ ಅಧೀನ, ಪ್ರತಿಯೊಬ್ಬರ ಮರಣವೂ ಪರಮಾತ್ಮನ ಅಧೀನ. ಜನ್ಮ ಪರಮಾತ್ಮನ ಅಧೀನ ಅನ್ನೋದಕ್ಕೆ ಒಂದು ನಿದರ್ಶನ. ನಾವು ಇಲ್ಲಿ ತತ್ವಜ್ಞಾನ ಏನ್ ಹೇಳ್ತೀವಿ ಅದಕ್ಕೆ ಒಂದು ಕಥೆ ಹೇಳ್ತಾರೆ ಅಷ್ಟೇ ಅವರು. ಈ ಜನ್ಮ ಅವ ಪರಮಾತ್ಮ ಆ ಜೀವಿಯನ್ನ ಭೂಮಿ ಮೇಲೆ ಹುಟ್ಟಿಸಬೇಕು ಅಂತ ಆತನ ಸಂಕಲ್ಪ ಆಯಿತು ಅಂತಂದ್ರ ಎಷ್ಟೇ ಮಂದಿ ಅದರ ಹುಟ್ಟಿಗೆ ವಿರೋಧ ಮಾಡಿದ್ರು ಏನು ಮಾಡಕ್ಕಾಗಂಗಿಲ್ಲ. ಅದು ಆಗಬಾರದು ಅಂತಿತ್ತಂತಂದ್ರೆ ಎಷ್ಟೇ ಮಂದಿ ಪ್ರಯತ್ನ ಮಾಡಿದ್ರು ಏನೂ ಆಗಲ್ಲ. ಹಿಂಗಾಗಿ ವಿರೋಧನೂ ಏನು ಮಾಡಕ್ಕಾಗಲ್ಲ, ಪರನೂ ಏನು ಮಾಡಕ್ಕಾಗಂಗಿಲ್ಲ. ಪರಮಾತ್ಮನ ಸಂಕಲ್ಪದಂತೆ ಎಲ್ಲ ನಡೀತದ ಅನ್ನೋದು ತಿಳ್ಕೋಬೇಕು. ಅದಕ್ಕೆ ಇಲ್ಲಿ ಪರೀಕ್ಷಿತ ಮಹಾರಾಜನ ಜನ್ಮ ವೃತ್ತಾಂತವನ್ನ ತಿಳ್ಕೊಂಡು, ಏನಂದ್ರ ಪರೀಕ್ಷಿತ ಮಹಾರಾಜನ ಜನ್ಮ ವೃತ್ತಾಂತದ ಕತೆ ಮುಖ್ಯ ಅಲ್ಲ, ಅಲ್ಲಿ ತಿಳ್ಕೋಬೇಕಿದ್ದು ಏನದ ಅಂತಂದ್ರ ಪ್ರತಿಯೊಂದು ಜೀವಿಯ ಜನ್ಮವು ಪರಮಾತ್ಮನ ಅಧೀನ ಅಂತ. ನಮ್ಮ ಮನೆಯೊಳಗೆ ನಮ್ಮ ಹುಡುಗ ಮೊಮ್ಮಗ 9 ತಿಂಗಳು ಅವ್ರು ಅಲ್ಲೇ ಟ್ರೀಟ್ಮೆಂಟ್ ಕೊಡಿಸಿ ಅಲ್ಲೇ ಮಾಡಿಸ್ಬೇಕಂತ ಪ್ರಯತ್ನ ಬೇಕಾದಷ್ಟು ಮಾಡಿದ್ರು ಅದು ಯಾವುದೋ ಕಾರಣಕ್ಕ ಅವ್ರ ಊರ್ಲಿಂತ ಮತ್ತೆ ನಮ್ಮೂರಿಗೆ ಬಂದು ಇಲ್ಲಿ ಜನ್ಮ ತಾಳ. ಮತ್ತೆ ಅಗದಿ ಮೆಡಿಕಲ್ ಫೆಸಿಲಿಟಿ ಅಲ್ಲಿ ಮನೆಯಾಗೆ ಇದ್ದಂಗೆ ಇಲ್ಲಿ ಸಹಿತ ನಾವೇನ್ ಮಾಡಿವಿ, ಡಾಕ್ಟರ್ಸ್ ಫೆಸಿಲಿಟಿ ಆ ತರ ಪ್ರೊವೈಡ್ ಮಾಡಿಬಿಟ್ಟಿದ್ದೆವು. ಸ್ವಲ್ಪ ಹೊತ್ತಾದ್ರೆ ಮಗು ಕೈ ಸಿಗ್ತಿದ್ದಿಲ್ಲ, ಎಲ್ಲ ನೀರ್ ಖಾಲಿ ಆಗ್ಯದ, ಬಿಕ್ಲಕತ್ತದ. ಅದು ಯಾವ್ದಕ್ಕೆ ಹಂಗ ಕಂಡೀಷನ್ಗಳು ಸಿಚುವೇಶನ್ ಕ್ರಿಯೇಟ್ ಆಯ್ತೋ ಗೊತ್ತಿಲ್ಲ. ಒಮ್ಮಿದೊಮ್ಮಿಗೆ ಅಂತದೊಂದು ಕ್ರಿಯೇಟ್ ಆಯ್ತು. ಅಂತದ್ರೊಳಗೆ ಎಲ್ಲ ಡಾಕ್ಟರ್ ಸೇರಿ ಅದನ್ನ ಬಗೆಹರಿಸಿ ಎಲ್ಲ ಚಲೋ ಮಗನ್ ತಯಾರು ಮಾಡಿ ಕೊಟ್ರು. ಅವ್ನ ನಾಮಕರಣನೂ ಆಯ್ತು, ಎಲ್ಲಾನು ಆಯ್ತು, ಚಲೋ ಆಯ್ತು, ಫಸ್ಟ್ ಕ್ಲಾಸ್. ಮುಗ್ರೈತಾವ. ಇವೆಲ್ಲ ಏನದಾವ ಅಂದ್ರ ಜನ್ಮ ಪರಮಾತ್ಮನ ಅಧೀನ. ಅವನು ಜನ್ಮ ಸ್ಥಳ ಎಲ್ಲಿ ಹುಟ್ಟಬೇಕು, ಜನನದ ಸಮಯ ಎಲ್ಲ ಪರಮಾತ್ಮನ ಅಧೀನ. ಅಲ್ಲೇ ಡೆಲಿವರಿ ಮಾಡಿಸ್ಬೇಕಂತ ಅವ್ರ ಪ್ರಯತ್ನ ಮಾಡಿದ್ರೆ ಅದೇನಾಯ್ತು, ನರಚಿತ್ತ ಲವಲೇಶ, ಹರಿಚಿತ್ತ ಸತ್ಯ. ಅವ ಇಲ್ಲಿ ಹುಟ್ಟೋದು, ಅದ್ರ ಸಲಗೆ ಅವ ಇಲ್ಲಿ ಬಂದ. ಇಲ್ಲಿ ಅರ್ಜುನನ ಮಗ ಅಭಿಮನ್ಯು, ಅಭಿಮನ್ಯುವಿನ ಮಗ ಪರೀಕ್ಷಿತ. ಈ ಅಭಿಮನ್ಯುವಿನ ಹೆಂಡತಿ ಉತ್ತರಾದೇವಿ. ಅಭಿಮನ್ಯು ಮತ್ತು ಉತ್ತರಾದೇವಿಯ ಮಗ ಪರೀಕ್ಷಿತ. ಈ ಅಭಿಮನ್ಯು ಯಾರು ಅಂದ್ರೆ ಅರ್ಜುನನ ಮಗ. ಪರೀಕ್ಷಿತ ಉತ್ತರಾದೇವಿಯ ಗರ್ಭದಲ್ಲಿರುವಾಗ, ಉತ್ತರೆಯ ಗರ್ಭದಲ್ಲಿರುವಾಗ ಅಭಿಮನ್ಯು ಏನಾಗಿದ್ದ, ಯುದ್ಧದಲ್ಲಿ ಸತ್ತಿದ್ದ. ಅಭಿಮನ್ಯು ಯುದ್ಧದಲ್ಲಿ ಸತ್ತಿದ್ದ. ಉತ್ತರ ದೇವಿಯ ಗರ್ಭದಲ್ಲಿರುವಾಗ ಅಭಿಮನ್ಯು ಯುದ್ಧದಲ್ಲಿ ಸತ್ತ. ಆವಾಗ ಏನಾಯ್ತು, ಅಷ್ಟರಲ್ಲೇ ಉತ್ತರೆ ಗರ್ಭಿಣಿಯಾಗಿದ್ದಳು. ಆಗಿನ ಕಾಲದಾಗ ಏನಿತ್ತು, ಗಂಡ ಸತ್ತರ ಗಂಡನ ಚಿತೆ ಒಳಗ ಹೆಂಡತಿ ಸಹಗಮನ ಮಾಡುವ ಒಂದು ಪದ್ಧತಿ ಇತ್ತು.
ಅದು ಹೆಂಗಿತ್ತು ಅಂತಂದ್ರ ಮೊದಲು ಕಡ್ಡಾಯ ಇತ್ತು. ಆಕಿ ಅಲ್ಲ ಅಂದ್ರೂ ಹಿಡಿದು ಒಯ್ದು ಹಾಕಿ ನೂಕಿ ಬಿಡ್ತಿದ್ರು ಬೆಂಕಿಯಾಗ. ಮುಂದೆ ಬರ್ತಾ ಬರ್ತಾ ಅವಳ ಇಚ್ಛೆಗೆ ಬಿಟ್ಟದ್ದು, ಹೆಣ್ಣು ಮಗಳ ಇಚ್ಛೆಗೆ ಬಿಟ್ಟಿದ್ದತ್ತು ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಟ್ಟಿದ್ರು ಇವಳ ಕಾಲದಲ್ಲಿ. ಅದಕ್ಕೆ ಉತ್ತರ ಏನ್ ಮಾಡಿದಳು, ನಾ ಗರ್ಭಿಣಿ ಅದೀನಿ, ನಾ ಮಗುವಿಗೆ ಜನ್ಮ ಕೊಡಬೇಕು, ಹಿಂಗಾಗಿ ನಾನು ಚಿತೆಯನ್ನು ಏರುವುದಿಲ್ಲ ಅಂತೇಳಿ ಸಹಗಮನ ಮಾಡದೆ ಗರ್ಭ ರಕ್ಷಣೆ ಮಾಡಿಕೊಂಡು ಇದ್ದಳು. ನೋಡ್ರಿ, ಆಕಿ ಬುದ್ಧಿ ಗಂಡನ ಮೇಲೆ ಅಭಿಮಾನ ಪಟ್ಟು ಸಹಗಮನ ಮಾಡಿದಳಂದ್ರ ಪರೀಕ್ಷಿತ ಮಹಾರಾಜ ಹುಟ್ಟುತ್ತಿದ್ದಿಲ್ಲ. ಪರೀಕ್ಷಿತ ಮಹಾರಾಜ ಹುಟ್ಟುವುದು ಹರಿಚಿತ್ತ ಸತ್ಯ. ಹೀಗಾಗಿ ಅವಳಿಗೇನಾಯ್ತು, ಸಹಗಮನ ಪದ್ಧತಿ ಇದ್ರೂ ಸಹಿತ ಅವಳು ಸಹಗಮನ ಮಾಡದೆ ಉಳಿದಳು. ಗರ್ಭಸ್ಥ ಪರೀಕ್ಷಿತರ ಮೇಲೆ, ಈ ಪಾಂಡವರ ಮೇಲ ಅಶ್ವತ್ಥಾಮಾಚಾರ್ಯ ಅಂದ್ರೆ ಯಾರು? ಅಶ್ವತ್ಥಾಮಾಚಾರ್ಯ ಅಂದ್ರೆ ಯಾರು? ದ್ರೋಣಾಚಾರ್ಯ ಮಗ. ದ್ರೋಣಾಚಾರ್ಯ ಮಗ. ದ್ರೋಣಾಚಾರ್ಯನೇ ಅರ್ಜುನ ಅವರೆಲ್ಲರಿಗೂ ವಿದ್ಯೆ ಕಲಿಸಿದಂತ ಗುರು. ಆದರೂ ಸಹಿತ ಈ ಅಶ್ವತ್ಥಾಮ ಅನ್ನುವ ಒಂದು ಹುಡುಗ ಸಣ್ಣದಿದ್ದಾಗಿಂದ ಘಟನೆ ಏನಾಗ್ತದ, ಹಾಲು ಬೇಕು ಅಂತ ಅಳ್ತಿರ್ತು. ಹಾಲು ಬೇಕು ಅಂತ ಅಳ್ತಾ ಇರ್ಬೇಕಾದ್ರ ಆಗಿನ ಕಾಲದೊಳಗ ಹಾಲು ರಾಜ ಮಹಾರಾಜರ ಬಳಿ ಕುಡಿತಿದ್ರೆ ಹೊರತು ಈ ಬಡ ಮಾಸ್ಟರ್ ಬಳಿ ಇರ್ತಿದ್ದಿಲ್ಲ. ಇವ್ರು ಬರೇ ವಿದ್ಯೆ ಕಲ್ಸದ ಅಟ ಇವ್ರ ಕೆಲಸ. ಅವ್ರು ಹಾಕಿದ್ದು ತಿಂದು ಬಿದ್ದಿರ್ತಿದ್ರು. ಹೀಗಾಗಿ ಹಾಲಿಲ್ಲ, ಏನ್ ಮಾಡ್ಬೇಕು? ಅದ್ರಾಗ ಈ ಪಾಂಡವರಂತೂ ಭಯಂಕರ ಬಡತನ, ಭಯಂಕರ ಕಷ್ಟ ಇವರು ಸಂಸಾರ. ಎಲ್ಲಿ ಹಾಲು ತರ್ಬೇಕು ಅವ್ರು? ಅದಕ್ಕ ಈ ಒಂದು ದ್ರೋಣಾಚಾರಿ ಏನ್ ಮಾಡ್ತಾನ, ಕೂಸ ಹಾಲು ಕೇಳತ್ತದಂದ್ರ ಒಂದಿಷ್ಟು ಮನೆಯಾಗಿಂದ ಒಂದಿಷ್ಟು ಹಿಟ್ಟು ತಗೊಂಡು ಆ ಹಿಟ್ಟು ನೀರಾಗ ಕಲಿಸಿ ಇದೇ ಹಾಲದ ತಗೋ ಅಂತೇಳಿ ಬೆಳ್ಳಗೆ ಒಂದು ರಾಡಿ ಮಾಡಿ ಕೊಡ್ತಾನ ಕುಡಿಲಿಕ್ಕೆ. ಅದು ಕೂಸು, ಅಶ್ವತ್ಥಾಮ ಕೂಸು, ಅದು ಹಾಲು ಒಂದು ಗುಟಕ್ಕೆ ಬಾಯಿಗೆ ಹಾಕೊಂಡು ಇದು ಹಾಲು ಅಲ್ಲ ಅಂತೇಳಿ ಅದು ಏನ್ ಮಾಡ್ತದ, ದ್ರೋಣಾಚಾರ್ಯ ಮುಖಕ್ಕೆ ಉಗುಳಿ ಬಿಡ್ತದ. ಮುಖಕ್ಕೆ ಉಗುಳಿದಾಗ ಅವನಿಗೆ, ದ್ರೋಣಾಚಾರ್ಯಗೆ ಒಂಥರ ಬೇಸರ ಆಗಿಬಿಡ್ತದ ಜೀವನ. ಈ ಧರ್ಮ ಧರ್ಮ ಅಂತೇಳಿ ಹಿಡ್ಕೊಂಡು ಪಾಂಡವರ ಜೊತೆಗೆ ಇದ್ದು ಏನು ನಮಗ ಹುಟ್ಟಿದ ಮಕ್ಕಳಿಗೆ ಒಂದು ಗುಟಕ್ಕೆ ಹಾಲು ಕುಡಿಸ್ಲಕ್ ಸಾಧ್ಯ ಇಲ್ಲ. ಇದು ಕೌರವರನು ನಮ್ಮ ಶಿಷ್ಯರೇ, ಪಾಂಡವರು ನಮ್ಮ ಶಿಷ್ಯರೇ. ಕೌರವರು ರಾಜ ಮಹಾರಾಜರು, ಆಡಳಿತದಲ್ಲಿರೋರು. ಇವರು ಆಡಳಿತ ಇಲ್ಲ, ಮಣ್ಣಿಲ್ಲ, ಇವ್ರು ಕೆಟ್ಟ ಬಡವರು. ಇವ್ರದ್ರಾಗಿದ್ದು ನಾವೇನ್ ಸುಖ ಕಾಣ್ತೀವಿ ಅಂತೇಳಿ ಈ ಪಾಂಡವರ ಪಕ್ಷ ತೊರೆದು ಕೌರವರ ಪಕ್ಷಕ್ಕೆ ಹೋಗಿ ಸೇರ್ಕೊಂಡ್ಬಿಡ್ತಾನ ದ್ರೋಣಾಚಾರ್ಯ. ಹಂಗ ಆ ಮಗನಿಗೆ ಬೆಳೆಸೋದ್ರ ಸಲುವಾಗಿ ಹೋಗಿ ಕೌರವರಾಗ ಸೇರ್ಕೋತಾನ. ಮುಂದ ಆ ಮಗು ಕೆಟ್ಟ ದುಷ್ಟರ ಅನ್ನ ತಿಂದು ಅವರ ಋಣದಲ್ಲಿ ಬೆಳೆದು ಪಾಂಡವರ ವಿರೋಧವನ್ನ ಕಟ್ಕೊತದ. ವಿರೋಧ ಕಟ್ಕೊಂಡು ಏನ್ ಮಾಡ್ತದ, ಎಲ್ಲ ಪಾಂಡವರನ್ನ ಕೊಲ್ಲಬೇಕು, ಯಾರನ್ನ ಉಳಿಸಬಾರ್ದು ಅನ್ನೋದೇ ಅವ್ರ ಕಣ್ಣೊಳಗ ಆ ರೀತಿ ಗುರಿ. ಅದಕ್ಕ ಇಲ್ಲಿ ಅಶ್ವತ್ಥಾಮಾಚಾರ್ಯ ಏನ್ ಮಾಡ್ಯಾನಂತಂದ್ರ, ಈ ಪಾಂಡವರ ಕೊನೆಯ ಕುಡಿ ಪರೀಕ್ಷಿತ ಮಹಾರಾಜ ಕೂಡ ಉಳಿಬಾರದು ಅಂತೇಳಿ ಆ ಗರ್ಭಸ್ಥ ಶಿಶುವಿನ ಮೇಲೆ ಇವ್ರೇನ್ ಮಾಡ್ಯಾರ, ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿಬಿಟ್ರ. ಗರ್ಭಸ್ಥ ಶಿಶುವಿನ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿಬಿಟ್ಟಾರ. ಮಹಾಭಾರತ ಯುದ್ಧ ಎಲ್ಲ ಮುಗಿದೋಗ್ಯದ.
ದುರ್ಯೋಧನ ಅವನ ಪಕ್ಷಪಾತಿ ಅಶ್ವತ್ಥಾಮಾಚಾರ್ಯ ಒಂದು ಸಲ ಅಶ್ವತ್ಥಾಮಾಚಾರ್ಯರು ದುರ್ಯೋಧನನ ಮನೆಯಲ್ಲಿ ಹಾಲು ಕುಡಿದಿದ್ದರಂತೆ. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಹಾಲಿನ ಸಲುವಾಗಿ ಯಾಕಷ್ಟೇನು ಕೆಡಿಸ್ಕೊತೀರಿ, ಹಾಲು ಕೊಡ್ರಿ ಕುಡೀರಿ ಅಂತೇಳಿ ದುರ್ಯೋಧನ ಹಾಲು ಕೊಟ್ಟು ಕುಡಿಸಿದ್ದ. ಆ ದುರ್ಯೋಧನ ಅಂತಂದ್ರೆ ಕಲಿ, ಅವನ ಹಾಲು ಕುಡಿದ ಋಣ ಏನದ, ಮನಸ್ಸು ದುಷ್ಟತನದಿಂದ ತುಂಬಿ ಪಾಂಡವರ ಸಂತತಿಯ ಒಂದು ಉಳಿಯಬಾರದು ಅಂತೇಳಿ ಅಶ್ವತ್ಥಾಮಾಚಾರ್ಯರು ಉಪಪಾಂಡವರನ್ನು, ದ್ರೌಪದಿಯ 5 ಮಕ್ಕಳನ್ನು, ಆಮೇಲೆ ಪರೀಕ್ಷಿತ ರಾಜನನ್ನ ಕೊಲ್ಲುವ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದಾರೆ. ಏನ್ ಸೌಂಡ್ ಆಯ್ತದ? ಒಂದ್ ಸೆಕೆಂಡ್, ಏನೋ ಟ್ರಾನ್ಸ್ಫಾರ್ಮರ್ ಎಲ್ಲ ಬೆಂಕಿ. ಏನತ್ತು ಟ್ರಾನ್ಸ್ಫಾರ್ಮರ್ಗಳದಾಗ ವೈರ್ ಅಲ್ಲಾಡೋನ ಬೆಂಕಿ ಬೀಳ್ತು. ಎದಕ್ಕ ಬಲ್ಕ ಅಲ್ಲೆಲ್ಲಿ ಟ್ರಾನ್ಸ್ಫಾರ್ಮರ್ ಹಾಕ್ಯಾರ. ಕರೆಂಟ್ ಅಂತೂ ಚಾಲು ಅದ, ಏನಾಗಿಲ್ಲ. ಅದಕ್ಕೇನಾಯ್ತು, ದ್ರೌಪದಿಯ ಮಕ್ಕಳನ್ನ ಕೊಲ್ಲೋದು, ಉಪಪಾಂಡವರನ್ನ, ಮತ್ತೆ ಪರೀಕ್ಷಿತ ರಾಜ ಕೊಲ್ಲುವುದಕ್ಕೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ಯಾರ. ಮಹಾಭಾರತ ಯುದ್ಧ ಮುಗಿದ ಮೇಲಿಂದ ಘಟನೆ ಇತ್ತು. ಶ್ರೀಕೃಷ್ಣ ದ್ವಾರಕೆಗೆ ಹೊರಟು ನಿಂತಿದ್ದ. ಉತ್ತರಾದೇವಿ ಓಡಿ ಬಂದಾಳೆ, ಅಳುತ್ತಿದ್ದಾಳೆ. ನನಗೆ ಗಂಡ ಇಲ್ಲ, ಬ್ರಹ್ಮಾಸ್ತ್ರ ಪ್ರಯೋಗವಾಗುತ್ತಿದೆ, ಕಾಪಾಡು ಕೃಷ್ಣ ಕಾಪಾಡು ಅಂತ. ಬ್ರಹ್ಮಾಸ್ತ್ರ ನನ್ನನ್ನು ಬೆಂಕಿಯಾಗಿ ಸುತ್ತುತ್ತಿದೆ, ನಾಶ ಮಾಡುತ್ತಿದೆ. ಪರಮ ವೈಷ್ಣವರಾದ, ಪರಮ ಸಜ್ಜನರಾದ ಪಾಂಡವರ ವಂಶದ ಕುಡಿ ನನ್ನ ಗರ್ಭದಲ್ಲಿ ಬೆಳೆಯುತ್ತಿದೆ. ನನಗೇನಾದರೂ ಆಗಲಿ, ಈ ಗರ್ಭ ಮಾತ್ರ ನಾಶವಾಗಬಾರದು. ನೋಡ್ರಿ, ತಾಯಿದ ಹೆಂಗಿರ್ತದ, ಈ ಕೂಸು ಹುಟ್ಟಬೇಕು, ನನ್ನ ಜೀವ ಹಾದ್ರಲ್ಲಿ ನನ್ನ ಕೂಸು ಹುಟ್ಲಿ, ಸುರಕ್ಷಿತವಾಗಿರಲಿ ಅಂತ. ಶ್ರೀಕೃಷ್ಣನಿಗೆ ಗೊತ್ತಾಯಿತು ಇದು ಅಶ್ವತ್ಥಾಮಾಚಾರ್ಯರ ಕೃತ್ಯ ಅಂತ. ಶ್ರೀಕೃಷ್ಣನು ತನ್ನ ಇಚ್ಛಾಬಲದಿಂದ ಗದಾಪಾಣಿಯಾಗಿ ತೇಜೋ ರೂಪದಿಂದ ಉತ್ತರಾದೇವಿಯ ಗರ್ಭವನ್ನು ಹೊಕ್ಕ. ಅವಳ ಗರ್ಭವನ್ನ ಪ್ರವೇಶ ಮಾಡಿಬಿಟ್ಟ ಶ್ರೀಕೃಷ್ಣ ಗದಾಪಾಣಿಯಾಗಿ ತೇಜೋ ರೂಪದಿಂದ. ಇದೆಲ್ಲ ನೋಡ್ರಿ, ಯೋಗ ಮಾಡೋರಿಗೆ ಇವೇನದವಲ್ಲ ಸಿದ್ಧಿ ಮಾಡ್ಕೋತಾರಲ್ಲ, ಅಂತವ್ರಿಗೆ ಇವೆಲ್ಲ ಸಾಧ್ಯ. ಅತ್ಯಂತ ಸೂಕ್ಷ್ಮ ರೂಪದಾಗಿ ಆಗಿ ಯಾವುದೊಂದು ಜಾಗದಾಗ ಹೋಗ್ಲಕ್ ಆಗಂಗಿಲ್ಲ ಅಂತದ್ರಾಗ ಸಹಿತ ಹೋಗಿ ಸೇರ್ಕೊಳ್ಳಂತ ಶಕ್ತಿ ಅಣಿಮಾ ಸಿದ್ಧಿ ಅಂತಾರೆ ಇದಕ್ಕೆ. ಅಣಿಮಾ ಸಿದ್ಧಿಯಿಂದ ಹೋಗಿ ಅಣುವಿನ ರೂಪದಲ್ಲಿ ಬ್ರಹ್ಮಾಸ್ತ್ರ ಉಪಶಮನ ಮಾಡಿದ. ಮತ್ತ ಆ ಕೂಸಿಗೆ ಏನು ಆಗ್ಬಾರ್ದಂತೇಳಿ ಆ ಕೂಸು 9 ತಿಂಗಳು ತಾಯಿ ಗರ್ಭದಾಗ ಇರೋ ತನಕ ಶ್ರೀಕೃಷ್ಣ ಆ ಉತ್ತರೆಯ ಗರ್ಭದ ಒಳಗೇ ಉಳಿದು ಮಗುವಿನ ರಕ್ಷಣೆ ಮಾಡಿದ. ನೋಡಿ, ಹರಿಚಿತ್ತ ಸತ್ಯ ನರಚಿತ್ತ ಲವಲೇಶ. ಆ ಮಗುವಿನ ರಕ್ಷಣೆ ಮಾಡಬೇಕು ಅಂತ ಪರಮಾತ್ಮನ ಇಚ್ಛೆ ಇತ್ತು ಅಂತಂದ್ರೆ 9 ತಿಂಗಳ ಪರಮಾತ್ಮ ಆ ಕೂಸಿನ ರಕ್ಷಣೆಯಲ್ಲಿ ತಾಯಿ ಗರ್ಭದಲ್ಲಿ ತೇಜೋ ರೂಪದಿಂದ ಗದಾಪಾಣಿಯಾಗಿ ಇದ್ದದನ್ನ ರಕ್ಷಣೆ ಮಾಡಿದ. ದೇವಕಿಯ ಗರ್ಭದಲ್ಲಿ 9 ತಿಂಗಳ ವಾಸ, ತನ್ನ ಜನ್ಮಕ್ಕಾಗಿ ಉತ್ತರಾದೇವಿಯ ಗರ್ಭದಲ್ಲಿ 9 ತಿಂಗಳ ವಾಸ. ಕೃಷ್ಣಂದು ನೋಡ್ರಿ,
ದೇವಕಿಯ ಗರ್ಭದಲ್ಲಿ 9 ತಿಂಗಳ ವಾಸ ಮಾಡಿದ. ತಾನು ಹುಟ್ಟೋದಕ್ಕೆ ಕೃಷ್ಣ, ಶ್ರೀಕೃಷ್ಣ ಮುಂದೆ ಮತ್ತೆ ಗರ್ಭದಾಗ ವಾಸ ಎಲ್ಲಿ? ಉತ್ತರ ದೇವಿಯ ಗರ್ಭದಲ್ಲಿ ಪರೀಕ್ಷಿತನ ಜನ್ಮಕ್ಕಾಗಿ. ಆದರೂ ಕೂಡ ಇನ್ನೇನು ಪ್ರಸವವಾಗುತ್ತದೆ ಎನ್ನುವಾಗ ದೂರ ಸರಿದ. ಪ್ರಸವವಾಯಿತು, ಪರೀಕ್ಷಿತ ಹುಟ್ಟಿದ. ಅಶ್ವತ್ಥಾಮಾಚಾರ್ಯರ ಬ್ರಹ್ಮಾಸ್ತ್ರ ಮತ್ತೆ ಬಂದು ಆ ಮಗುವನ್ನ ಮತ್ತೆ ಕಾಡ್ಲಕ್ಕ ಕೊಂದು ಹಾಕಿತು. ಹುಟ್ಟಿದ ಮಗು ಕಣ್ಣು ತೆರೆಯುವ ಮುನ್ನವೇ ಸತ್ತು ಹೋಯಿತು. ಉತ್ತರೆಯ ದುಃಖದ ಕಡಲು ಬೋರ್ಗರಿಯಿತು. ದುಃಖದ ಕಡಲಾಗಿ ಮುಳುಗಿಬಿಟ್ಲು ಉತ್ತರದೇವಿ. ಎಷ್ಟು ಕಷ್ಟಪಟ್ಟಿ ಕೃಷ್ಣ ನೀ ರಕ್ಷಣೆ ಮಾಡುವುದಕ್ಕ. ನಾನು ಎಷ್ಟು ಕಷ್ಟಪಟ್ಟೆ, ಮತ್ತ ಹೋಯ್ತಲ್ಲಪ್ಪ ಇದು. ಇವನು ಅಶ್ವತ್ಥಾಮಾಚಾರ್ಯ ಬ್ರಹ್ಮಾಸ್ತ್ರ ಬಿಡ್ಲಿಲ್ಲ, ನನ್ನ ಮಗನ ಹೋಯ್ತಲ್ಲ ಅಂತ ಭಯಂಕರ ದುಃಖಪಟ್ಟ. ಆವಾಗ ಚಿಂತಿಸಬೇಡ ಉತ್ತರ, ನಾನು ನಿನ್ನ ಮಗುವನ್ನು ಬದುಕಿಸುತ್ತೇನೆ ಎಂದ. ಎಲ್ಲರಿಗೂ ಕುತೂಹಲವೇ ಕುತೂಹಲ. ಅಬ್ಬಾ ಹೆಂಗ್ ಬದುಕಿಸ್ತಾನಪ್ಪ, ಸತ್ತು ಹೋದ ಕೂಸನ್ನ ಹೆಂಗ್ ಬದುಕಿಸ್ತಾನ? ಮಗುವನ್ನ ಸಾವಿನ ಮನೆಯಿಂದ ಹೇಗೆ ಹಿಂದಕ್ಕೆ ಕರೆ ತರುತ್ತಾನೆ ಎಂಬುದೇ ಕುತೂಹಲ. ಶ್ರೀಕೃಷ್ಣ ಆಣೆ ಶಪಥ ಮಾಡಿದ, ನಿನ್ನ ಮಗನ ಬದುಕಿಸ್ತೀನಿ ಅಂತೇಳಿ ಶಪಥ ಮಾಡಿ, ನಾನು ಹುಟ್ಟಿದಾರಭ್ಯದಿಂದ ನಾನು ಒಂದು ಅನ್ಯಾಯವಾಗಲಿ, ಕಳ್ಳತನವಾಗಲಿ, ಸುಳ್ಳು ಹೇಳುವುದಾಗಲಿ, ಜಾರತನವಾಗಲಿ, ಕೆಟ್ಟ ಕೆಲಸವಾಗಲಿ ಮಾಡಿಲ್ಲ. ಕೃಷ್ಣನ ಶಪಥ ಇದು ಸತ್ಯವಾಗಿದ್ದರೆ ಈ ಮಗು ಬದುಕಲಿ ಎಂದ. ನೋಡ್ರಿ ಶಪಥ ಹೆಂಗ. ನಾನು ಹುಟ್ಟಿದಾರಭ್ಯದಿಂದ ಇಲ್ಲಿ ತನಕ ಒಂದು ಅನ್ಯಾಯ ಮಾಡಿಲ್ಲ, ಕಳತನ ಮಾಡಿಲ್ಲ, ಸುಳ್ಳು ಹೇಳಿಲ್ಲ, ಕಪಟ ಮಾಡಿಲ್ಲ, ಜಾರತನ ಮಾಡಿಲ್ಲ, ಕೆಟ್ಟವರ ಕೆಲಸ ಮಾಡಿಲ್ಲ, ಕೆಟ್ಟ ಕೆಲಸ ಮಾಡಿಲ್ಲ. ಇದು ಸತ್ಯ ಇತ್ತಂದ್ರೆ ಈ ಬದುಕಲಿ. ಮತ್ತ ನನ್ನ ಬದುಕಿನೊಳಗೆ ಏನಾರ ದೋಷ ಇತ್ತಂದ್ರೆ ಮಗು ಬದುಕದ್ ಬೇಕಾಗಿಲ್ಲ ಅನ್ನಂಗೆ ನಾವು ಶಪಥ ಮಾಡ. ಆ ಮಗು ಹುಟ್ಟಿತು. ಮತ್ತೇನಾಯ್ತು? ಮಗು ಬದುಕಿತು. ಆ ಮಗು ಬದುಕಿತು. ಬದುಕಿದ್ಮೇಲೆ ಎಲ್ಲರೂ ಜೈ ಶ್ರೀಕೃಷ್ಣ ಜೈ ಶ್ರೀಕೃಷ್ಣ ಅನ್ಲಕತ್ರ. ಅನ್ನುವಾಗ ಕೃಷ್ಣ ಏನ್ ಹೇಳ್ತಾನ, ಇನ್ನಾದರೂ ನನ್ನನ್ನು ಕಳ್ಳ ಕೃಷ್ಣ ಎನ್ನುವುದು ಬಿಡ್ರೋ ಅಂತ ಕೃಷ್ಣ. ನನಗೆ ಕಳ್ಳ ಕೃಷ್ಣ, ಕಪಟಿ ಕೃಷ್ಣ, ಮೋಸಗಾರ ಕೃಷ್ಣ, ಸ್ತ್ರೀ ಲಂಪಟ ಕೃಷ್ಣ ಅಂತೇಳಿ ನನಗ ಏನೆಲ್ಲ ಅಂತಿರಲ್ಲ, ಮತ್ತೇನಂತೀರಿ? ಏನಾರ ಲೆಕ್ಕ ಬರೆಯೋದ್ರಾಗ ಅಪರ ಆಯ್ತಂದ್ರೆ ಇದು ಕೃಷ್ಣನ ಲೆಕ್ಕ ಅಂತೀರಿ. ರಾಮನ ಲೆಕ್ಕ, ಕೃಷ್ಣನ ಲೆಕ್ಕ. ಏನಾರ ಕೆಟ್ಟ ಅಪವಾದ ಕೊಡೋದು ಕೆಟ್ಟ ಸರಳದಾಗ ಕೃಷ್ಣನ ಶಬ್ದ ಬಳಸ್ತಿರಲ್ಲ, ಅದು ಬಿಡ್ರಪ್ಪ. ನಾನು ಅಂಥದ್ದು ಯಾವುದು ಕಪಟ ಇಲ್ಲ, ಸುಳ್ಳ ಇಲ್ಲ, ಮೋಸ ಇಲ್ಲ, ಏನೇನು ಇಲ್ಲ. ಅದು ಸತ್ಯ ಇತ್ತು ಅಂತಂದ್ರೆ ಮಗು ಬದುಕಲಿ ಅಂತಂದ್ರೆ ಈ ಮಗು ಬದುಕಿದ್ದಕ್ಕ ನನ್ನಲ್ಲಿ ಅಂತವ್ ಯಾವೂ ಇಲ್ಲ. ಆದ್ರೆ ಜಗತ್ತಿನ ಜೀವಿಗಳು ನೀವೆಲ್ಲ ನನ್ನ ಮೇಲೆ ಕೆಟ್ಟ ಹೆಸರುಗಳಿಂದ ಆರೋಪಿಸಿ ನನ್ನ ಶಬ್ದಗಳನ್ನ ಕೆಟ್ಟ ಕೆಟ್ಟ ಪ್ರಸಂಗಗಳಲ್ಲಿ ಬಳಸ್ತೀರಿ. ಅದು ಇನ್ನು ಮುಂದಾದ್ರೂ ಬಿಡ್ರಪ್ಪ. ನನ್ನನ್ನ ಅಪ್ರಾಮಾಣಿಕ ಲೆಕ್ಕಪತ್ರಗಳಿಗಾಗಿ ನನ್ನ ಹೆಸರನ್ನು ಬಳಸ್ತಿರಲ್ಲ, ಇದೆಲ್ಲ ಏನು ಕರ್ಮ ನಂದು? ಅದಕ್ಕ ಕೃಷ್ಣನ ಬಾಲ್ಯ ಸ್ನೇಹಿತ ಅಲ್ಲೇ ಒಬ್ಬ ಇದ್ದ, ಕ್ಲಾಸ್ಮೇಟ್. ಕೃಷ್ಣನ ಬಾಲ್ಯ ಸ್ನೇಹಿತ ಅಲ್ಲೇ ಒಬ್ಬ ಇದ್ದ. ಕೃಷ್ಣನಿಗೆ ಆಗ 70 ವಯಸ್ಸು ದಾಟಿತ್ತು.
ಶ್ರೀಕೃಷ್ಣನಿಗೂ 70 ವರ್ಷ ಆಗಿತ್ತು. ಬಾಲ್ಯ ಸ್ನೇಹಿತ ಅಂದ, ನಾನು ನೀನು ಇಬ್ಬರು ಸೇರಿಯೇ ಬೆಣ್ಣೆ ಕದ್ದಿದ್ದೇವಲ್ಲ ಕೃಷ್ಣ. ಆ ಕದ್ದದ್ದಕ್ಕ ಪಾಪ ಅವ್ರು ಕಷ್ಟಪಟ್ಟು ಹಾಲು ಕರೆದು ಮೊಸರು ಮಜ್ಜಿಗೆ ಮಾಡಿ ಬೆಣ್ಣೆ ಮಾಡಿ ಅವ್ರು ಅದನ್ನು ಮಾರ್ಕೊಂಡು ಬದುಕಂತ ಜೀವಿಗಳದ್ದು ಬೆಣ್ಣೆ ನಾವು ಕದ್ದು ತಿಂದದ್ದು ಅದು ಕಳತನ ಅಲ್ಲೇನು ಕೃಷ್ಣ? ಅದು ಹೇಗೆ ಈ ಪ್ರಮಾಣ ಆಣೆಯ ಲೀಲೆ ಮಾಡಿದೆ? ನೀನು ಕಳ್ಳ ಎದ್ದುದು ನಾನೇ ನೋಡಿನಿ ಕಣ್ಣಾರೆ. ಮನಿಗೆ ಹೋಗಿ ಬೆಣ್ಣೆ ಕದ್ದಿ ತಿಂದಿರಿ. ಈಗ ನೋಡಿದ್ರ ಪ್ರಾಮಾಣಿಕ ಅದೀನಿ ಅಂತೇಳಿ ಶಪಥ ಮಾಡ್ತೀರಿ. ಮತ್ತ ಆ ಶಪಥಕ್ಕೆ ತಕ್ಕಂತೆ ಫಲನೂ ಸಿಗ್ತದ, ನೀ ಪ್ರಾಮಾಣಿಕ ಅಂತೇಳಿ. ಇದೆಲ್ಲ ಹೆಂಗ? ಅದಕ್ಕೆ ಕೃಷ್ಣ ಹೇಳದ, ನಾನು ಆಣೆ ಮಾಡಿದೆ ಅಂತ ನೀನು ಮಾಡಬೇಡ. ಶ್ರೀಕೃಷ್ಣ ಆಣೆ ಮಾಡಿನಂತೇಳಿ ಈ ಒಂದು ಬೇರೆ ಜೀವ ನಾವು ಆಣೆ ಮಾಡಿದೇವಂತಂದ್ರ, ಕೃಷ್ಣ ಆಣೆ ಮಾಡಿದ್ರ ಸತ್ತ ಕೂಸು ಬದುಕ್ತದ, ಪರಮಾತ್ಮ ಆಣೆ ಮಾಡಿದ್ರ ಸತ್ತ ಕೂಸು ಬದುಕ್ತದ. ಮತ್ತ ಜೀವಾತ್ಮ ಆಣೆ ಪ್ರಮಾಣ ಮಾಡಿದ್ನಂತಂದ್ರೆ ಏನಾಗ್ತದ ಅಂತ ಹೇಳ್ತಾರ, ಇದ್ರ ಉಲ್ಟಾ ಆಗ್ತದಂತ. ಬದುಕಿದ ಕೂಸು ಸತ್ತೋತದ. ಜೀವಾತ್ಮ ನೀನು ಎಲ್ಲ ತಿಳಿದದ್ದು ತಿಳ್ಕೊಂಡದ್ದು ನೀವು ಮಾಡೋದೆಲ್ಲ ಒಟ್ಟು ಮಿಥ್ಯ ನಿಂದು. ನೀನು ಸತ್ಯದ ವಿಷಯ ಮಾತಾಡಿದಿ ಅಂತಂದ್ರೆ ಬದುಕಿದ್ದ ಕೂಸು ಸತ್ತು ಹೋಗ್ಬಿಡ್ತದ. ಅದಕ್ಕೆ ನಾನು ಆಣೆ ಮಾಡಿದೆ ಅಂತ ನೀನು ಮಾಡಬೇಡ. ನಾನು ಮಾಡಿದರೆ ಏನಾಗುತ್ತದೆ ಕೃಷ್ಣ? ನೀನು ನಾನು ಕೂಡ ಬೆಣ್ಣೆ ತಿಂದಿ ಖರೆ, ಆದ ನೀನು ಮಾಡಿದೆ ಅಂತೇಳಿ ನಿನ್ನಂಗೆ ನಾನು ಒಂದ್ ಕಡೆ ಎಲ್ಲರೇ ಪವಾಡ ಮಾಡ್ಲಕ್ ಹೋಗಿ ನಾನು ಕಳ್ತನ ಮಾಡಿಲ್ಲ, ಕಪಟ ಇಲ್ಲ, ಸುಳ್ಳಿಲ್ಲ, ಮೋಸ ಇಲ್ಲ, ಸೇವಕ್ಕೆ ಏನಾರ ಮಾಡಿದ್ರೆ ಏನಾಗ್ತದ? ನಾ ಮಾಡಿದ್ರೆ ಏನಾಗ್ತಂದ್ರ, ನೀ ಮಾಡಿದ್ರೆ ಏನಾಗ್ತಂದ್ರ ಬದುಕಿದ್ದು ಕೂಸು ಸಾಯ್ತದ ಅಂತ ಹೇಳ್ಬಿಡ್ತಾರ. ಕೃಷ್ಣ ಶಪಥ ಮಾಡಿದ್ರೆ ಸತ್ತ ಕೂಸು ಬದುಕ್ತು. ಅವನ ಸ್ನೇಹಿತ ಶಪಥ ಮಾಡಿದ್ರೆ ಬದುಕಿದ್ದ ಜೀವ ಸತ್ತು ಹೋಗುತ್ತದೆ ಮಿತ್ರ. ಅದಕ್ಕೆ ಸ್ನೇಹಿತ ಹೇಳ್ದ, ಇಬ್ರು ಕೂಡ ನಾವು ಏನೆಲ್ಲ ಮಾಡೀವಿ, ನನಗೂ ನಿನಗೂ ಏನು ವ್ಯತ್ಯಾಸ? ಕೃಷ್ಣ ಹೇಳ್ತಾನ, ನಾವಿಬ್ಬರು ಗೋಪಿಕಾ ಸ್ತ್ರೀಯರ ಮನೆಯಲ್ಲಿ ಬೆಣ್ಣೆ ಕದ್ದಿದ್ದು ನಿಜ, ಆದರೆ ನಾನು ಕಳ್ಳ ಅಲ್ಲ. ಯಾಕಂದ್ರೆ ನಾನು ಪರಮಾತ್ಮ ಆದ ಕಾರಣ ಆ ಮನೆಯಲ್ಲಿ ನಾನು ಬೆಣ್ಣೆ ಕದ್ರೆ ಆ ಮನೆ ನನ್ನ ಮನೆ. ಅದು ನನ್ನ ಮನೆಯಲ್ಲಿ ನಾನು ಬೆಣ್ಣೆ ತಗೊಂಡು ತಿಂದ್ರೆ ನಾನು ಹೆಂಗ ಕಳ್ಳ ಆಗ್ತೀನಿ? ನಾನು ಪರಮಾತ್ಮ ಅದೀನಿ. ಹೀಗಾಗಿ ಈಶಾವಾಸ್ಯ ಮಿದಂ ಸರ್ವಂ ಯತ್ಕಿಂಚ ಜಗತಾನ್ ಜಗತ್, ಇಡೀ ಜಗತ್ತನೇ ನನ್ನ ಮನೆ. ಆ ಮನೆ ನನ್ನದು, ಆ ಬೆಣ್ಣೆ ನನ್ನದು. ನನ್ನ ಮನೆಯನ್ನೇ ಅವರಿಗೆ ಕೊಟ್ಟಿದ್ದು. ನನ್ನ ಮನೆಗೆ ನಾನು ಹೋಗಿ ನನ್ನ ಬೆಣ್ಣೆ ನಾನು ತಿಂದರೆ ಅದು ಹೇಗೆ ಕಳ್ಳತನವಾಗುತ್ತದೆ? ನನ್ನ ಜೊತೆಗೆ ನೀನು ಸೇರಿದೆ, ನೀನು ಕಳ್ಳ ಎನ್ನಿಸಿಕೊಳ್ಳುತ್ತೆ. ನಾನು ಕಳ್ಳ, ನಾನಲ್ಲ ಕಳ್ಳ. ನೋಡ್ರಿ ಹೆಂಗ ಅಜ್ಞಾನ ರೂಪ ದ್ವೈತ ಭಾವದ ಕಾರಣ ಶ್ರೀಕೃಷ್ಣನಿಂದ ಭಿನ್ನ. ಇದೇ ತತ್ವಜ್ಞಾನ. ಜ್ಞಾನದಿಂದ ಅಜ್ಞಾನ ಆಗಿದ್ದಕ್ಕ, ಜೀವ ಆಗಿದ್ದಕ್ಕ ಆ ಒಂದು ಸತ್ಯ ವಸ್ತುವಿನಿಂದ ಭಿನ್ನ ಆಗಿಬಿಡ್ತೀವಿ ನಾವು.
ಜ್ಞಾನ ಆಯ್ತು ಅಂತಂದ್ರೆ ಸತ್ಯ ವಸ್ತುವಿನ ಜೊತೆಗೆ ಒಂದಾಗ್ತೀವಿ. ಅಜ್ಞಾನ ಆಯ್ತು ಅಂತಂದ್ರೆ ಆ ಸತ್ಯ ವಸ್ತುವಿನಿಂದ ನಾವು ಭಿನ್ನ ಆಗ್ತೀವಿ. ಅಜ್ಞಾನ ರೂಪ ದ್ವೈತ ಭಾವದ ಕಾರಣ ಶ್ರೀಕೃಷ್ಣನಿಂದ ಭಿನ್ನ. ಇದೇ ತತ್ವಜ್ಞಾನ. ಪರಮಾತ್ಮನಿಂದ ಭಿನ್ನ ಯಾಕದೀವಿ ಅಂತ ಈಗ ತಿಳಿಸಿ ಹೇಳಕತ್ತಾರ. ಜೀವಾತ್ಮ ಪರಮಾತ್ಮನಿಂದ ಭಿನ್ನ ಯಾಕದನ? ಅಜ್ಞಾನದ ಕಾರಣ. ಏನ್ ಅಜ್ಞಾನ? ಈ ಶರೀರ ತಾನು ಅಲ್ಲ, ತಾನು ಅಲ್ಲದ ಶರೀರವೇ ತಾನು ಅಂತ ತಿಳ್ಕೊಂಡದ್ದೇ ಅಜ್ಞಾನ. ಮತ್ತೆ ತಾನು ಪರಮಾತ್ಮನ ಸ್ವರೂಪನೇ ಇದ್ದು ಆ ಪರಮಾತ್ಮನ ಸ್ವರೂಪ ನಾನು ಅಲ್ಲ ಅಂತ ತಿಳ್ಕೊಂಡದ್ದೇ ಅಜ್ಞಾನ. ಯಾವುದು ತಾನು ಅದನ ಅದನ್ನ ಅಲ್ಲ ಅಂತನ, ಯಾವುದು ತಾನು ಅಲ್ಲ ಅದು ತಾನು ಅದಿನಿ ಅಂತನಲ್ಲ, ಇದೇ ಅಜ್ಞಾನ. ಈ ಅಜ್ಞಾನದ ಕಾರಣ ಜೀವಾತ್ಮ ಏನಾಗ್ಯಾನ? ಪರಮಾತ್ಮನಿಂದ ಭಿನ್ನ ಆಗ್ಯಾನ. ಯಾವಾಗ ಅವನಿಗಿದು ಜ್ಞಾನ ಬರ್ತದ, ಈ ದೇಹ ನಾನಲ್ಲ, ನಾ ಆತ್ಮ ಸ್ವರೂಪ, ನಾ ಸಚ್ಚಿದಾನಂದ ಅಂತ ಯಾವಾಗ ಬರ್ತದ, ಅವಾಗ ಅವನಿಗೆ ಏನಾಗ್ತದ? ಪರಮಾತ್ಮನಲ್ಲಿ ತಾಧ್ಯಾತ್ಮತೆ ಉಂಟಾಗ್ತದೆ. ಮುಂದೆ ಎಲ್ಲ ಸಾಕಷ್ಟು ಪ್ರಸಂಗಗಳು ಬರ್ತಾವ. ಶಂಕರಾಚಾರ್ಯರು ಶಿಷ್ಯರ ಜೊತೆಗೆ ಪರ್ಯಟನ ಮಾಡುವಾಗ ಅಡವಿಯ ಮೂಲಕ ಹೋಗುವಾಗ ಭಯಂಕರ ನೀರಡಿಕೆ, ಪ್ರಾಣಾಂತರ ನೀರಡಿಕೆ ಆಗ್ತದೆ ಶಂಕರಾಚಾರ್ಯರಿಗೆ. ಎಲ್ಲೋ ಒಂದು ದೂರದಲ್ಲಿ ಒಂದು ಗಡಿಗೆ ಒಳಗ ಒಬ್ಬವ ಹೆಂಡ ಮಾರವ ಹೆಂಡ ಇಟ್ಕೊಂಡು ಕೂತಿರ್ತಾವ. ಅಲ್ಲಿ ನೀರೇ ಇರಂಗಿಲ್ಲ. ಈಗೇನ್ ಮಾಡ್ಬೇಕು? ಹೆಂಡ ಮಾರವ ಹೆಂಡ ಇಟ್ಕೊಂಡು ಕುಂತಾನ, ಅಲ್ಲಿ ನೀರಿಲ್ಲ, ನೀರಡಿಕೆ ಅಂತೂ ಆಗ್ಯದ. ಮತ್ತೆ ಈಗೇನ್ ಮಾಡ್ಬೇಕು? ಹೆಂಡ ಕುಡಿಲಿಲ್ಲ ಅಂತಂದ್ರ ಪ್ರಾಣ ಹೋತು. ಹೆಂಡ ಕುಡಿದು ಪ್ರಾಣ ಉಳಿಸ್ಕೋಬೇಕು, ಏನು ಕುಡಿಲಾರ್ದೆ ಸಾಯ್ಬೇಕ? ಏನ್ ಮಾಡ್ತೀರಿ? ಪ್ರಾಣ ಉಳಿಸ್ಕೋಬೇಕು. ಬಹಳ ಮುಖ್ಯ ಅದ. ಪ್ರಾಣ ಉಳಿಸ್ಕೊಂಡ್ಮೇಲೆ ಮುಂದೆ ಏನೆಲ್ಲ ಮಾಡ್ಬೋದು. ಪ್ರಾಣ ಕಳ್ಕೊಂಡ್ರೆ ಅದಕ್ಕೆ ಬಂತು. ಪ್ರಾಣ ಉಳಿಸ್ಕೊಳ್ಬೇಕು. ಅದಕ್ಕ ಶಂಕರಾಚಾರ್ಯರು ಏನ್ ಮಾಡಿದ್ರು? ಏನು ನಿರ್ಬಿಡಲಿಂತ ಹೋದ್ರು, ಅವನ್ ಮುಂದೆ ಬೊಗಸೆ ಒಟ್ಟಿದ್ರು. ಅವನು ಲೋಟದಿಂದ ಹೆಂಡ ಇವರು ಬೊಗಸೆ ಒಳಗೆ ಹಾಕಿದ, ಘಟ ಘಟ ಕುಡಿದ್ರು, ಪ್ರಾಣ ಉಳಿಸ್ಕೊಂಡ್ರು. ಹಿಂದೆ ಶಿಷ್ಯರಾದವರು ನಮ್ಮ ಗುರುಗಳೇ ಹೆಂಡ ಕುಡ್ದಾರ ಅಂದ್ರೆ ನಾವ್ಯಾಕೆ ಬಿಡಮ್ಮ ಅಂತೇಳಿ ಇವ್ರನ್ನು ಕೈ ಚಾಚಿದ್ರು. ಅವ ಇವರಿಗೂ ಹಾಕಿದ, ಇವರು ಕುಡಿದ್ರು. ಗುರುಗಳು ಕುಡ್ದಾರ, ಶಿಷ್ಯರು ಕುಡಿದ್ರು. ಕುಡಿದ್ಮೇಲೆ ಸ್ವಲ್ಪ ಮುಂದೆ ಆದ್ಮೇಲೆ, ಯಾಕಪ್ಪ ನಿಮ್ಗ ಬಹಳ ನೀರಡಿಕೆ ಆಗಿತ್ತೇನೋ ಅಂತ ಕೇಳಿದ್ರು ಅವ್ರ ಗುರುಗಳು. ಇಲ್ಲಿ ಬಿಡ್ರಿ, ಅಂತ ಪರಿಯ ನೀರಡಿಕೆ ಆಗಿದ್ದಿಲ್ಲ. ಮತ್ತೆ ಎದಕ್ ಕುಡಿದ್ರಿ? ಎದಕ್ ಕುಡಿದಿರಿ ಅಂದ್ರೆ ನೀವು ಕುಡಿದಿರಿ, ಅದಕ್ಕೆ ನಾವು ಕುಡಿದೇವ ಅಷ್ಟೇ. ನಾ ಕುಡಿದೀನಿ ಅಂತ ನೀವು ಕುಡಿತೀರ ಅಂತಂದ್ರೆ ಏನು? ನಾನು ಎದಕ್ಕೆ ಕುಡಿದೀನಿ ಗೊತ್ತಾ? ಪ್ರಾಣಾಂತಕ ಬಾಯಾರಿಕೆ ಆಗಿದ್ದಕ್ಕೆ ನನಗೆ ಅನಿವಾರ್ಯವಾಗಿ ಕುಡ್ದೀನಿ. ಆದ್ರೆ ನಾ ಕುಡಿದಿದ್ದೇ ಆದರ್ಶ ಇಟ್ಕೊಂಡು ನೀವು ಕುಡಿದ್ರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ಆಯ್ತು ನಾಡ್ರಿ ಹೋಗಮ್ಮ ಅಂತ ಹೇಳಿ ಅಣಿ ಹೊಡ್ಕೊಂಡು ಗುರುಗಳು ಮುಂದೆ ಹೋದ್ರು. ಮುಂದೆ ಹೋಗೋ ಟೈಮ್ನೊಳಗೆ ಏನಾಯ್ತು? ಕಮ್ಮಾರ ಏನ್ ಮಾಡ್ದ? ಕುಲುಮೆಯಲ್ಲಿ ಕಾಸಿದ ಕಬ್ಬಿಣದ ರಸವನ್ನ ಅಚ್ಚಿಗೆ ಹಾಕ್ತಾ ಇರ್ತಾನ. ಅದು ಅಚ್ಚಿಗೆ ಹಾಕುವಾಗ ಶಂಕರಾಚಾರ್ಯರು ಏನ್ ಮಾಡ್ತಾರ? ಬಡ ಬಡ ಆ ಕಮ್ಮಾರನ ಬಳಿ ಹೋಗಿ ಬೊಗಸೆ ಒಡ್ತಾರ. ಕಾದ ಕಬ್ಬಿಣದ ರಸ ಅಚ್ಚಿಗೆ ಹಾಕುವಾಗ ಇವ್ರು ಬೊಗಸೆ ಒಡ್ತಾರ.
ಅವನಿದ್ರೆ ಏನ್ರಿ ಇದೇನ್ ಮಾಡ್ತೀರಿ ಅಂತಂದ್ರೆ ನೀ ಹಾಕಪ್ಪ ಅಂತಾರ. ಅವನು ಹಾಕ್ತಾನ, ಇವರು ಕುಡಿತಾರ. ಕಾದ ಕಬ್ಬಿಣದ ರಸವನ್ನ ಇವರು ಕುಡಿತಾರ. ಮುಂದೆ ಹಿಂದೊಂದು ಶಿಷ್ಯರ ಬಳಗ ಇರ್ತದ. ಆ ಕಮ್ಮಾರ ಹೇಳ್ತಾರ, ನಮ್ಮ ಶಿಷ್ಯರಿಗೂ ಕೊಡಪ್ಪ, ಅವರು ಒಂದ್ ಸ್ವಲ್ಪ ಕುಡಿಲಿ ಅಂತ. ಅವಾಗ ಶಿಷ್ಯರು ದೂರ ಓಡಾಗ್ಬಿಡ್ತಾರೆ. ಬೆಂಕಿ ಕುಡಿತಾರೇನ್ರಿ ಎಲ್ಲರೇ, ಬೆಂಕಿ ಕುಡ್ದು ಏನ್ ಮಾಡ. ಮತ್ತೆ ಗುರುಗಳು ಕುಡ್ದಾರಲ್ಲಪ್ಪ, ಗುರುಗಳು ಕುಡ್ದಾರ ಅಂತ ಹೇಳಿ ನೀವು ಹೆಂಡ ಕುಡಿತೀರಿ ಅಂತಂದ್ಮೇಲೆ ಗುರುಗಳು ಕುಡ್ದಾರ ಅಂತ ಹೇಳಿ ಇದು ಕಬ್ಬಿಣದ ರಸವನ್ನ ಯಾಕೆ ಕುಡಿಯಂಗಿಲ್ಲ ನೀವು? ಒಂದ್ ರೀತಿ ಇರ್ರಿ, ಗುರುಗಳು ಮಾಡ್ಯಾರ ಅಂತೇಳಿ ಅವ್ರು ಕಾಪಿ ಮಾಡ್ಲಕ್ ಓದ್ತೀರಿ ಅಂತಂದ್ರ ಕಾಪಿಯರ ಪರ್ಫೆಕ್ಟ್ ಮಾಡ್ರಿ. ಅದನ್ನು ಮಾಡಂಗಿಲ್ಲ ಅಂತಂದ್ರೆ ಏನಿದೆ, ಎಂತ ಶಿಷ್ಯರು? ಹಿಂಗಾಗಿ ಅಲ್ಲಿ ಏನಾಯ್ತು, ಶ್ರೀಕೃಷ್ಣಗ ಏನು ಶಪಥ ಮಾಡ್ದ ಹಾಂಗ್ ಶಪಥ ನೀ ಮಾಡ್ಲಕ್ ಹೋಗಬೇಡ. ನಾ ಕಳತನ ಮಾಡಿದ್ದು ಅದು ಕಳತನ ಆಗಲ್ಲ. ನೀನು ಮಾಡಿದೆ ಅಂದ್ರೆ ನೀ ಕಳ್ಳ ಅನ್ಸ್ಬೇಕಷ್ಟೆ. ಮುಂದೇನಾಯ್ತು, ನಾಮಕರಣ ಮಾಡಿದ್ರು. ನಾಮಕರಣದಲ್ಲಿ ಗರ್ಭದಲ್ಲಿದ್ದಾಗಲೇ ಪರೀಕ್ಷಿತ ನಾಮ ಶ್ರೀಕೃಷ್ಣನ ರಕ್ಷಣೆಯಲ್ಲಿದ್ದ ಜನಿಸಿದವ ಪರೀಕ್ಷಿತ ಅಂತ ಹೆಸರಿತ್ತು. ಅವನ ಗರ್ಭದಾಗ ಹುಟ್ಟಿದಾಗೆ. ಜನಿಸಿದ ನಂತರ ಪರೀಕ್ಷಿತ ಅಂತಂದ್ರ ಕೃಷ್ಣನ ರಕ್ಷಣೆಯಲ್ಲಿ ಜನಿಸಿದವ ಅಂತದರ ಅರ್ಥ. ಜನಿಸಿದ ನಂತರ ಇನ್ನೊಂದು ಹೆಸರು ವಿಷ್ಣುರಾಧ ಅಂತ ಒಂದು ಹೆಸರಿಟ್ರು. ವಿಷ್ಣು ರಾಧ. ಅದೇ ಪರೀಕ್ಷಿತ ಮಹಾರಾಜ. ಇನ್ನೊಂದು ನಾಮಕರಣ. ಪರಿತಾಹ ಈಕ್ಷತಃ ಪರೀಕ್ಷಿತಃ. ಪರಿತಾಹ ಈಕ್ಷತಃ ಪರೀಕ್ಷಿತಃ. ಸುತ್ತಲೂ ಶ್ರೀಕೃಷ್ಣನನ್ನೇ ನೋಡುತ್ತಿರುವವ. ಆ ಒಂದು ಗರ್ಭದಲ್ಲಿ ಇದ್ದಾಗ ಆತನ ಸುತ್ತುವರೆದು ಗದೆ ಹಿಡ್ಕೊಂಡು ಕೃಷ್ಣ ಗರ್ಭದೊಳಗ ರಕ್ಷಣೆ ಮಾಡ್ತಿದ್ದ. ಹೊರಗ ಬ್ರಹ್ಮಾಸ್ತ್ರ ತಿರುಗುತ್ತಿತ್ತು, ಒಳಗ ಶ್ರೀಕೃಷ್ಣ ತಿರುಗುತ್ತಿದ್ದ. ಮತ್ತೆ ಸುಮ್ಮನೆ ತಿರುಗ್ತಿದ್ದಿಲ್ಲ. ಆ ಒಂದು ಮಗುವಿಗೆ ಇವೀಕ್ಷಣೆ ಅಂದ್ರೆ ರಕ್ಷಣೆ ಮಾಡ್ಕೋತ ತಿರುಗ್ತಿದ್ದ. ಅದನ್ನ ಕಣ್ಣಾಗ ಕಣ್ಣಿಟ್ಟು ಕಾಯ್ಕೋತ ತಿರುಗ್ತಿದ್ದ. ಅದಕ್ಕೆ ಪರೀಕ್ಷಿತ. ಸುತ್ತಲೂ ಕೃಷ್ಣನನ್ನೇ ನೋಡುತ್ತಿರುವ ಭಗವಂತನಿಂದ ಬದುಕಿದ್ದ. ಪರೀಕ್ಷಿತ ಬೆಳೆದು ದೊಡ್ಡವನಾದ, ಮದುವೆಯಾಯಿತು, 4 ಜನ ಮಕ್ಕಳಾದರು. ಪಾಂಡವರು ಸ್ವರ್ಗಾರೋಹಣ ಮಾಡಿದರು. ಪರೀಕ್ಷಿತನೇ ಈಗ ರಾಜನಾದ, ಸಿಂಹಾಸನದಲ್ಲಿ ಕೂತ. ಕೆಲ ದಿನಗಳಲ್ಲೇ ಒಂದು ಅಪ್ರಿಯ ವಾರ್ತೆ ಬಂತು. ರಾಜ, ನಿನ್ನ ರಾಜ್ಯದಲ್ಲಿ ಕಲಿ ಪ್ರವೇಶವಾಗಿದೆ. ರಾಜ, ನಿನ್ನ ರಾಜ್ಯದಾಗ ಕಲಿ ಪ್ರವೇಶ ಆಗಿದೆ. ಪಾಂಡವರು ಇರುವ ತನಕ ಕಲಿ ಇರಲಿಲ್ಲ. ನಾನು ಸಿಂಹಾಸನಾರೂಢನಾದ ಕಾಲದಲ್ಲೇ ಈ ಕಲಿ ಪ್ರವೇಶ ಆಗ್ಬೇಕಾ ಅಂತೇಳಿ ಅವನಿಗೆ ಬೇಜಾರಾಯಿತು. ಬೇಜಾರಾಗಿ ಪರೀಕ್ಷಿತ ರಾಜ ಕೂಡಲೇ ಕಲಿಯನ್ನ ಹುಡುಕಿ ಕೊಲ್ಲಲು ದಿಗ್ವಿಜಯ ಯಾತ್ರೆಗೆ ಹೊರಟ. ಅವ ಎಲ್ಲದನ್ನು ಹಿಡ ಕೊಲ್ಲೆ ಬಿಡನು. ಇಷ್ಟು ವರ್ಷ ಸುಮ್ಮ ಕೂತು ಈಗ ನಾನು ಸಿಂಹಾಸನದ ಮೇಲೆ ಕೂತು ಕೂಡಲೇ ಈಗ ನಾನು ಮ್ಯಾಲ ಇವ ಕಲಿ ಪ್ರಭಾವ ಬೀರ್ಬೇಕಂತಾನಂದ್ರೆ ಇವನು ಕೊಲ್ಲೆ ಬಿಡಮ್, ಇವನು ಇಡದೆ ಬೇಡ. ಹುಡುಕ್ಯಾಡಕ್ ಹೋದ ಕಲಿ. ಜಂಬೂ ದ್ವೀಪದ 9 ಖಂಡಗಳಲ್ಲಿ ಸಂಶೋಧನೆ ಮಾಡುವ.
ಎಲ್ಲ ಕಡೆ ಹುಡುಕಿದ. 9 ಖಂಡಗಳಲ್ಲಿ, ಜಂಬೂ ದ್ವೀಪದ 9 ಖಂಡಗಳಲ್ಲಿ ಸಂಶೋಧನೆ ಮಾಡ್ದ. ಹುಡುಕ್ತಾ ಎಲ್ಲಿಗೆ ಬಂದ? ಹಸ್ತಿನಾಪುರಕ್ಕೆ ಬಂದ. ಹಸ್ತಿನಾಪುರಕ್ಕೆ ಬಂದಾಗ ಅಲ್ಲಿ ಕಲಿ ಸಿಕ್ಕ. ಹಸ್ತಿನಾಪುರದಾಗ ಕಲಿ ಸಿಕ್ಕ. ಕಲಿ ಹೆಂಗಿದ್ದ? ಒಂದು ರಾಜನ ವೇಷದಲ್ಲಿ ಇದ್ದ. ಒಂದು ರಾಜನ ವೇಷದಾಗಿದ್ದ ಕಲಿ. ಒಂದು ಎತ್ತು 3 ಕಾಲು ಮುರಿದಿತ್ತು. ಒಂದು ಎತ್ತಿನ 3 ಕಾಲು ಮುರಿದಿತ್ತು. ಒಂದು ಕಾಲನ್ನು ಕಲಿರಾಜ ಮುರಿಯುತ್ತಿದ್ದ. ನೋಡ್ರಿ ಹೆಂಗ. ಕೃತಯುಗದೊಳಗ ಆ ಎತ್ತಿನ 4 ಕಾಲುಗಳು ಸರಿಯಾಗಿದ್ದು. ಎತ್ತಂದ್ರೆ ಧರ್ಮ. ಆ ಧರ್ಮಕ್ಕ ಸರಿಯಾದ ಸಪೋರ್ಟ್ ಇತ್ತು ಕೃತಯುಗದೊಳಗೆ. ಮುಂದ ರಾಮನ ಕಾಲ ಬಂದಾಗ ಆವಾಗಲೇ ಈ ಹೆಣ್ಣು ಮಕ್ಕಳ ಅಪಹರಣದಂತ ಕೆಟ್ಟ ಪ್ರವೃತ್ತಿಗಳು ಪ್ರಾರಂಭ ಆಗಿದ್ದು. ಅದಕ್ಕೇನಾಯ್ತು? ಆ ಧರ್ಮ ದೇವತೆ ಆ ಒಂದು ಎತ್ತಿನ 1 ಕಾಲು ಮುರಿದಿತ್ತು, 3 ಕಾಲಿನ ಮೇಲೆ ನಿಂತಿತ್ತು. ಮುಂದ ದ್ವಾಪರ ಯುಗದೊಳಗ ಅದರ 2 ಕಾಲ ಮುರಿತು. ಮತ್ತೆ ಕಲಿಯುಗದ ಆರಂಭದಲ್ಲಿ 3 ಕಾಲು ಮುರಿದು ಅದು ಆಕಳ ಎತ್ತ ಧರ್ಮದೇವತೆ ಕಲಿಪುರುಷನ ಬಲ್ಲಿ ಇತ್ತು. ಇವ ಏನ್ ಮಾಡ್ಲಕತ್ತಿದ? 4ನೇ ಕಾಲು ಸಹಿತ ಮುರಿದು ಬಿಡಮ್ಮ ಈ ಧರ್ಮದೇವತೆದ ಅಂತ ಹೇಳಿ ಅವ ಕಲಿ ಏನ್ ಮಾಡ್ಲಕತ್ತಿದ್ದ? 4ನೇ ಕಾಲನ್ನ ಮುರಿಯುತ್ತಿದ್ದ. ಎದುರುಗಡೆ ಒಂದು ಹಸು ಅಳುತ್ತಿದೆ. ಹಸು ಅಳುಕೋತ್ ಕೂತದ. ಎತ್ತಿಂದ ಇವ ಕಾಲ್ ಮುರಿಲಕತ್ತಾನ. 3 ಕಾಲು ಮುರಿದವ ಆಲ್ರೆಡಿ. ಇನ್ನೂ 1 ಕಾಲು ಇವ ಮುರಿಲಕತ್ತಾನ. ಅದಕ್ಕೆ ಆ ಹಸು ಅಳ್ಳಕತ್ತದ. ಪರೀಕ್ಷಿತ ರಾಜ ನೋಡಿದ. ಅರ್ಥ ಆಯ್ತವನಿಗೆ. ಎತ್ತು ಅಂದರೆ ಧರ್ಮ. ಅದರ 4 ಕಾಲುಗಳು ಅಂತಂದ್ರೆ ತಪಸ್ಸು, ಸತ್ಯ, ದಯಾ, ಶೌಚ ಅಂತ. 1 ಕಾಲು ಸತ್ಯ. ಹಸು ಅಂತಂದ್ರ ಭೂದೇವಿ, ಭೂಮಿ ತಾಯಿ ಅಳ್ಳಕತ್ತಾವ. ಎತ್ತು ಅಂದ್ರ ಧರ್ಮ, ಭೂದೇವಿ ಅಳ್ಳಕತ್ತಾವ. ಪಾಂಡವರೂ ಬಿಟ್ಟು ಹೋದ್ರು. ಕಲಿಯೇ ಸತ್ಯದ ಕಾಲನ್ನು ಮುರಿಯುತ್ತಿದ್ದಾನೆ. ಆತನೇ ಕಲಿ ಅಂತ ಗೊತ್ತಾಯಿತು. ಕಲಿಯನ್ನು ಕೊಲ್ಲಲು ಪರೀಕ್ಷಿತ ಖಡ್ಗ ಎತ್ತಿದ. ಇವನ್ ಬಲ್ಲಿ ಖಡ್ಗ ತಗೊಂಡ, ಇವನೇ ಕಲಿ ಅದನ್ನಂತ ಗೊತ್ತಾಯ್ತು. ಎತ್ತಿ ಹೊಡಿಲಕ್ವಾದ. ಕಲಿಯು ರಾಜನ ಕಾಲಿಗೆ ಬಿದ್ದು ಬೇಡಿಕೊಂಡ, ರಾಜ ನನ್ನ ಕೊಲ್ಲಬೇಡ, ನನ್ನನ್ನು ಕೊಲ್ಲಬೇಡ, ನಾನು ಕೂಡ ನಿನ್ನ ಒಬ್ಬ ಪ್ರಜೆ, ನಿನ್ನ ರಾಜ್ಯದಲ್ಲಿ ಎಲ್ಲಾದರೂ ಒಂದು ಜಾಗ ಕೊಡು ಅಂತ ರಾಜನಿಗೆ ಬೇಡಿಕೊಂಡ. ಎಲ್ಲರೂ ಒಂದ್ ಕಡೆ ಜಾಗ ಕೊಡು, ಒಂದ್ ಕಡೆ ಇರ್ತೀನಿ, ನಾನು ಒಬ್ಬ ಪ್ರಜೆ, ನನ್ನನ್ನು ಕೊಲ್ಲಬೇಡ ಅಂತ ಕೇಳಿದ ಕಲಿಪುರುಷ. ಆವಾಗ ರಾಜನಿಗೆ ಕರುಣೆ ಬಂದು ರಾಜ ಕಲಿಗೆ ನೀನು 1 ಜಾಗ ಯಾಕ 5 ಜಾಗಗಳು ಕೊಡ್ತೀನಿ, ಆ ಜಾಗದಾಗ ನೀನಿರು ಹೋಗು ಅಂತಂದ. ಅದಕ್ಕೆ ಆ 5 ಜಾಗಗಳು ಯಾವ್ಯಾವು ಅಂತಂದ್ರೆ, 1ನೇದ್ದು ಎಲ್ಲಿ ಜೂಜುಕೋರರು ಇಸ್ಪೇಟ್ ಆಡ್ತಿರ್ತಾರಲ್ಲ, ಜೂಜಾಟ, ಆ ಜೂಜುಕೋರರ ಒಂದು ಅಡ್ಡೆಯಲ್ಲಿ ಕಲಿ ಪುರುಷ ಇರುತ್ತಾನೆ. ಧರ್ಮದ ಕಾಲು ಮುರಿಯುವಂತ ದುಷ್ಟ ಅವನು ಕಲಿಪುರುಷ.
ಅವನೇನ್ ಮಾಡಿದ, ಜೂಜುಕೋರರ ಅಡ್ಡೆಯಲ್ಲಿ ಇರ್ತಾನೆ ಅಂತಂದ್ರೆ ಅಲ್ಲಿ ಏನು ಧರ್ಮ ಇರಂಗಿಲ್ಲ. ಮತ್ತ ಎರಡನೇದಲ್ಲಿ ಈ ಮದ್ಯಪಾನ ಯಾರು ಮಾಡ್ತಾರ, ಹೆಂಡ ಕುಡಿಯೋರಲ್ಲ ಅಂಥವರಲ್ಲಿ ಕಲಿಪುರುಷ ಇರ್ತಾನೆ. ಮತ್ತ ಏನುಳಿತು, ಮೂರನೇದ್ದು ವೇಶ್ಯಾವಾಟಿಕೆ ಎಲ್ಲಿ ಮಾಡ್ತಾರ ಅಲ್ಲಿ ಕಲಿಪುರುಷ ಇರುತ್ತಾನೆ. ಇಲ್ಲಿ ಧರ್ಮದ ಬಗ್ಗೆ ಈ ಪ್ರದೇಶದೊಳಗೆ ಧರ್ಮದ ಬಗ್ಗೆ ಏನು ಮಾತಾಡಂಗಿಲ್ಲ. ಅಲ್ಲಿ ಯಾವುದೋ ಒಂದು ಕಾರಣಕ್ಕೆ ಹೋದರೂ ಸಹಿತ ಅಲ್ಲಿ ಧರ್ಮದ ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಕೆಲವೊಬ್ರು ಏನ್ ಮಾಡ್ತಾರ, ಸತ್ಸಂಗದಾಗ ಗುರುಗಳ ಸಂಗಟ ಕೂತು ತತ್ವಜ್ಞಾನ ಕೇಳ್ತಾರ, ಹೆಂಡದ ಅಂಗಡಿಗೆ ಹೆಂಡ ಕುಡ್ದ ನಿಷಾದಾಗೆ ಜೋರ್ ಒದರಾಡಿ ನಿಜಗುಣ ಶಿವಗಳ ತತ್ವಶಾಸ್ತ್ರ ಹೇಳ್ತಿರ್ತಾರ. ಕುಡುಕರು ಅಂತ ಕೆಲಸ ಮಾಡ್ತಿರ್ತಾರ. ಅದಕ್ಕೆ ಇಲ್ಲೇನದಪ್ಪ ಅಂತಂದ್ರೆ ಮದ್ಯಪಾನ ಮಾಡಲ್ಲಿ, ಜೂಜಾಟ ಆಡುವಲ್ಲಿ, ಮೂರನೇದ್ದೇನಂದ್ರೆ ವೇಶ್ಯಾವಾಟಿಕೆ ಮಾಡುವಲ್ಲಿ ಅಲ್ಲಿ ಕಲಿಪುರುಷ ಇರ್ತಾನೆ. ಮತ್ತೆ ಕೊಲೆ ಸುಲಿಗೆ ಅನ್ಯಾಯ ಮಾಡುವಲ್ಲಿ ಕಲಿಪುರುಷ ಇರುತ್ತಾನೆ. ಎಲ್ಲಿ ಧನ ಕನಕಾದಿ ಆಸ್ತಿ ಪಾಸ್ತಿಗಳ ಮೇಲೆ ಅತಿಯಾದ ವ್ಯಾಮೋಹ ಯಾರಿಗಿರ್ತದ ಅಲ್ಲಿ ಕಲಿಪುರುಷ ಇರುತ್ತಾನೆ. ಕಲಿಪುರುಷರ ಜಾಗಗಳು ಬರ್ಕೊಂಡ್ರ ಜೂಜಾಟ, ಮದ್ಯಪಾನ, ವೇಶ್ಯಾವಾಟಿಕೆ, ಕೊಲೆ ಸುಲಿಗೆ ಅನ್ಯಾಯ ನಡೆದಲ್ಲಿ ಮತ್ತ ಆಸ್ತಿ ಪಾಸ್ತಿ ಧನ ಕನಕಾದಿಗಳ ಬಗ್ಗೆ ಅತೀ ವ್ಯಾಮೋಹವುಳ್ಳಂತವರಲ್ಲಿ ಕಲಿಪುರುಷ ಇರುತ್ತಾನೆ. ಧನ ಕನಕಾದಿಗಳು ಇರಬೇಕ, ಇರಬಾರ್ದ? ಹಿಂಗೆಲ್ಲ ಹೇಳಿದ್ರ ಧನ ಕನಕಾದಿ ಇರ್ಬೇಕಾ ಇರಬಾರ್ದ? ಏನ್ರಿ? ಧನ ಕನಕಾದಿಗಳು ಎಷ್ಟಾದ್ರೂ ಇರಲಿ, ಅದ್ರ ಮ್ಯಾಲ ವ್ಯಾಮೋಹ ಇರಬಾರ್ದು. ಬೇಕಾದಷ್ಟಿರ್ಲಿ, ನಂಬರ್ 1 ಶ್ರೀಮಂತರಾಗಿರ್ರಿ, ಏನ್ ತೊಂದ್ರೆ ಇಲ್ಲ. ಇಡೀ ಜಗತ್ತಿಗೆ ನಂಬರ್ 1 ಶ್ರೀಮಂತರು ನೀವು ಆಗಬೇಕು. ಆದ್ರೆ ಅದ್ರ ಮೇಲೆ ವ್ಯಾಮೋಹ ಇರಬಾರ್ದು. ಆಸ್ತಿ ಪಾಸ್ತಿಗಳು ಬೇಕಾದಷ್ಟಿರ್ಲಿ, ಯಾರು ಬೇಡ ಅಂತಾರೆ, ಅದ್ರ ಮೇಲೆ ವ್ಯಾಮೋಹ ಬೇಡ. ಸಂಪತ್ತು, ಸಂಬಂಧ, ಅಧಿಕಾರ ಇವೇನದವ ಇವುದ್ರ ಮ್ಯಾಲಿಂದ ವ್ಯಾಮೋಹ ಬೇಡ. ಎಲ್ಲ ಇರಲಿ. ಅದ್ರ ಬಗ್ಗೆ ಸಂಬಂಧ ಹೆಂಗ್ ಇಟ್ಕೋಬೇಕಂತೇಳಿ ಉದಾಹರಣೆ ಕೊಡ್ತಾರ. ರಾತ್ರಿ ಮಲ್ಕೊಂಡು ನಿದ್ದೆ ಎತ್ತಿದಾಗ ಆ ಬಂಗಾರ, ಬೆಳ್ಳಿ, ರೊಕ್ಕ, ರೂಪಾಯಿ ನಿದ್ದೆ ಎತ್ತಿದಾಗ ಏನಾರ ನಿಮಗೆ ಸಹಾಯಕ್ಕೆ ಬರ್ತವೆ? ನಾವು ಬೇಕಾದಷ್ಟು ಸಂಪತ್ತಿದ್ರು ಸಹಿತ ಅದ್ರ ಜೊತೆಗೆ ಇದ್ರೂ ಸುತ್ತಮುತ್ತ ಅವೆಲ್ಲ ಇದ್ದಾಗೂ ನಿರ್ಲಿಪ್ತವಾಗಿ ಹೆಂಗಿರ್ತೀರಿ ಅದೇ ರೀತಿ ಇಲ್ಲಿ ಜೀವನ ಹೆಂಗಿರ್ಬೇಕಂದ್ರೆ ಅತಿ ವ್ಯಾಮೋಹ ಇಲ್ಲದಂಗ. ವ್ಯಾಮೋಹ ಅಂದ್ರೆ ಒಂದ್ ಸ್ವಲ್ಪ ಇರಬೇಕು, ಅತಿ ವ್ಯಾಮೋಹ ಇರಬಾರ್ದು. ಅದಕ್ಕ ಈ ಚಿನ್ನ ಇರ್ಬೇಕಾ ಇರಬಾರ್ದ? ಇಲ್ಲಿ ನಾವು ಏನ್ ತಪ್ಪು ಮಾಡ್ಲಕತ್ತೀವಿ? ಚಿನ್ನ ಇರುವುದು ಪರಮಾತ್ಮನ ಅಲಂಕಾರಕ್ಕಾಗಿ, ಮನುಷ್ಯರ ಅಲಂಕಾರಕ್ಕಲ್ಲ. ನೀವು ಜಗಲಿ ಮೇಲೆ ದೇವರುಗಳನ್ನು ಏನು ಮಾಡಿ ಇಡ್ತೀರಲ್ಲ ಅವು ಚಿನ್ನದು ಇರಬೇಕು. ನೀವು ಹಾಕೊಳ್ಳೋದಲ್ಲ, ನೀವು ಪರಮಾತ್ಮ ಸ್ವರೂಪರಾದಾಗ ನೀವು ಹಾಕೋಬೇಕು. ಪಂಚಪೀಠಾಧೀಶ್ವರರಿಗೆ ಬಂಗಾರದ ಕಿರೀಟ ಯಾಕೆ ಅಂತಂದ್ರೆ ಅವರು ಪರಮಾತ್ಮ ಸ್ವರೂಪ ಇದ್ದದ್ದಕ್ಕೆ ಅವರಿಗೆ ಬಂಗಾರ ಕಿರೀಟ. ಪರಮಾತ್ಮ ಸ್ವರೂಪರಾಗಿರ್ಬೇಕು. ಆ ಬಂಗಾರ ಇರದೆ ಪರಮಾತ್ಮ ಸ್ವರೂಪರು ಧರಿಸುವುದಕ್ಕಾಗಿ ಎಲ್ಲ ಇವನ ಬಂಗಾರ ಅವ್ರು ಧರಿಸಿದ್ರ ಮತ್ತ ನಾವೇನು ಧರಿಸ್ಬೇಕ್ರಿ ಅಂತ ನೀವು ಕೇಳತ್ತೀರಿ. ಅದಕ್ಕೆ ನಾವು ಧರಿಸ್ಬೇಕು ಯಾವ್ದಪ್ಪ ಅಂತಂದ್ರೆ, ಪೂಜ್ಯರು, ತಪಸ್ವಿಗಳು ಅವರು ಬಂಗಾರ ಧರಿಸಿದ್ರೆ ಶಿಷ್ಯರು, ಭಕ್ತರು, ಜನಸಾಮಾನ್ಯರು ರಜತ ಅಂದ್ರೆ ಬೆಳ್ಳಿಯ ಆಭರಣಗಳನ್ನು ಧರಿಸಬೇಕು. ಬೆಳ್ಳಿ ಇರುವುದು ಜೀವರುಗಳ ಅಲಂಕಾರಕ್ಕಾಗಿ, ಚಿನ್ನ ಇರುವುದು
ದೇವರ ಅಲಂಕಾರಕ್ಕಾಗಿ. ಯಾವ ದೇವರ ಅಲಂಕಾರಕ್ಕಾಗಿ ಈ ಜಗತ್ತಿನೊಳಗ ದೇವರ ಅಲಂಕಾರಕ್ಕಾಗಿ ಜಗತ್ತಿನೊಳಗ ಚಿನ್ನ ಇದೆಯೋ ಆ ಚಿನ್ನವನ್ನು ತನ್ನ ಅಲಂಕಾರಕ್ಕಾಗಿ ಬೇಕು ಅಂತೇಳಿ ಯಾರು ವ್ಯಾಮೋಹ ಮಾಡ್ತಾರ ಅಲ್ಲಿ ಕಲಿ ಪ್ರವೇಶ ಆಗಿಬಿಡ್ತಾನ. ಭಾಗವತದ ಸಂದೇಶ ಇದು, ನಾನು ಹೇಳಕತ್ತಿಲ್ಲ. ಅದಕ್ಕ ಬೆಳ್ಳಿ ಏನಾರ ಆಭರಣಗಳಿದ್ರೆ ಹಾಕೋರಿ, ಬಂಗಾರ ಆಭರಣಗಳು ಆದಷ್ಟು ಕಡಿಮೆ, ಅವು ಬೇಕಾಗಿಲ್ಲ. ನಾವು ಮನುಷ್ಯರಿಗೆ ಧರಿಸ ಅವಶ್ಯಕತೆನೇ ಇಲ್ಲ. ಪರೀಕ್ಷಿತನಿಗೆ ಮುಂದೆ ಭಾಗವತ ಕೇಳುವ ಯೋಗ ಉತ್ಪತ್ತಿ ಆಯಿತು. ಆ ಪರೀಕ್ಷಿತನಿಗೆ ಏನಾಯ್ತು, ಮುಂದ ಭಾಗವತ ಕೇಳುವಂತ ಒಂದು ಯೋಗ ಉತ್ಪತ್ತಿ ಆಯಿತು. ಹ್ಯಾಂಗಪ್ಪ ಅಂದ್ರೆ ಎಷ್ಟೈತೆ ಟೈಮ್? ಕಲಿ ಪುರುಷನ ಜೊತೆಗೆ ಇನ್ನೊಂದು ಸ್ವಲ್ಪ ಹೇಳಮ್ಮ, ಏನು ಬಿಟ್ಬಿಡಮ್ಮ, ಇದೊಂದು ಸ್ವಲ್ಪ ಹೇಳಿಬಿಡಮ್ಮ. ಕಾಶ್ ಪೀಠಿಕೆ ಎಲ್ಲ ಪೀಠಿಕೆ ಒಳಗೆ ಇದೀವಿ ನಾವು. ಬೇಟೆಯಾಡಲು ಮಹಾರಾಜರು ಹೋಗ್ತಾ ಇರುವಾಗ ಈ ಒಂದು ಪರೀಕ್ಷಿತ ಮಹಾರಾಜ ಬೇಟೆಗೆ, ಮೊದಲಿನ ಕಾಲದಾಗ ರಾಜರು ಬೇಟೆಯಾಡ್ಲಕ್ಕೆ ಹೋಗ್ತಿದ್ರು. ಬೇಟೆಯಾಡಲು ಹೋದಾಗ ಏನಾಯ್ತು, ಒಂದ್ ಯಾವುದೋ ಪ್ರಾಣಿ ಬೆನ್ನತ್ತಿ ಓಡ್ತಾನ. ಓಡಿದ್ರು ಅದು ಪ್ರಾಣಿ ಸಿಗಂಗಿಲ್ಲ. ಇವನಿಗೆ ಜಗ್ಗಿ ನೀರಡಿಕೆ ಆಗಿಬಿಡ್ತದ. ಅರಣ್ಯದ ನೀರು ಬೇಕಾಗಿರ್ತದೆ. ಅಲ್ಲೊಬ್ಬ ಶ್ರಮಿಕ ಋಷಿಗಳು ಮಹರ್ಷಿಗಳು ತಪಸ್ಸಿಗೆ ಕೂತಿರ್ತಾರ. ಅವ್ರು ಹೆಂಗ್ ಕೂತಿರ್ತಾರ ಅಂದ್ರ ಕಣ್ಣು ತೆರೆದು ತಪಸ್ಸಿಗೆ ಕೂತಿರ್ತಾರ. ಅವರ ಮನಸ್ಸು ಅಂತರ್ಧಾನವಾಗಿತ್ತು. ಕಣ್ಣು ತೆರೆದರೂ ಸಹಿತ ಆ ಕಣ್ಣಿನ ದೃಷ್ಟಿಯಿಂದ ಹೊರಗಿನ ವಸ್ತುಗಳವರು ನೋಡ್ತಾ ಇದ್ದಿದ್ದಿಲ್ಲ. ಅವರ ಮನಸ್ಸು ಅಂತರ್ಧಾನವಾಗಿತ್ತು, ಒಳಗ ಪರಮಾತ್ಮನಲ್ಲಿ ಲೀನವಾಗಿತ್ತು, ಕಣ್ಣು ತೆರೆದಿತ್ತು. ಇವರು ಹೋಗಿ ಏನ್ ಮಾಡಿದ್ರು, ರಾಜ ನನಗೆ ಬಾಯಾರಿಕೆಯಾಗಿದೆ, ನೀರು ಕೊಡ್ರಿ ಅಂತ ಕೇಳಿದ್ರು. ಆತ ಕಣ್ಣು ತೆರ್ಕೊಂಡು ಕೂತಾನ. ಇವನಿಗೇನು ನನಗೇ ನೋಡ್ಲಕತ್ತಾನ, ನಮಗೇನು ಉತ್ತರ ಕೊಡ್ತಾ ಇಲ್ಲ. ನಾ ರಾಜ ಬಂದಿನಿ, ನನಗೆ ನೀರಡಿಕೆ ಆಗ್ಯದ, ನೀರ್ ಕೊಡ್ರಿ ಅಂತ ಹೇಳಿದ್ರ ಇವನು ನನ್ನನ್ನು ನೋಡಿನೂ ಹಂಗೆ ಕಣ್ಣು ತೆರ್ಕೊಂಡು ಕುಂದಿರ್ತಾನ, ನನಗೆ ನೀರು ಕೊಡಂಗಿಲ್ಲ ಅಂದ್ರೆ ಇವನಿಗೆ ಭಾರಿ ಸೊಕ್ಕು ಬಂದದ ತಿಳ್ಕೊಂಡು ಇವನಿಗೆ ಬುದ್ಧಿ ಕಲಿಸ್ಬೇಕಂತೇಳಿ ಬುಸ್ ಬುಸ್ ಅಂತೇಳಿ ಸಿಟ್ಟಿಗೆ ಆ ಕಡೆ ಈ ಕಡೆ ನೋಡ್ತಾನ. ನೋಡೋದ್ರಾಗೆ ಒಂದು ಸರ್ಪ ಹೋಗ್ತಾ ಇರ್ತಾವ. ಸರ್ಪ ಹೋಗುವ ಸಮಯದಲ್ಲಿ ಆ ಸರ್ಪಕ್ಕೆ ಏನ್ ಮಾಡ್ಬಿಡ್ತಾನ, ಒಂದು ಬಾಣ ಹೊಡೆದ್ ಬಿಡ್ತಾನ. ಅದು ಸರ್ಪ ಸತ್ತು ರಕ್ತ ಸೋರ್ಲಕತ್ತಿ ಬಿಡ್ತದ. ಆ ರಕ್ತ ಸೋರುವಂತ ಸರ್ಪವನ್ನ ಆ ಶ್ರಮಿಕ ಮಹರ್ಷಿಗಳ ಕೊಳ್ಳಿಗೆ ಹಾಕಿ ಪರೀಕ್ಷಿತ ಮಹಾರಾಜ ಹೋಗ್ಬಿಡ್ತಾನೆ. ಹೆಂಗದ ನೋಡ್ರಿ. ಆವಾಗ ಏನಾಗ್ತದ, ಪಾಪ ತಪಸ್ವಿಗಳ ಮೈ ಮೇಲೆ ತೊಡಿ ಮೇಲೆ ರಕ್ತ ಸೋರಿ ಬಿಟ್ಟಿರ್ತದ ಹಾವಿಂದು. ಆವಾಗ ಅವರ ಮಗ ಶೃಂಗಿ ಗಾಯತ್ರಿ ಜಪದ ಸಾಮರ್ಥ್ಯ, ಶಾಪ ಅನುಗ್ರಹ ಮಾಡುವಂತ ಸಾಮರ್ಥ್ಯ ಉಳ್ಳವನಾಗಿರ್ತಾನೆ. ಗಾಯತ್ರಿ ಜಪ ಮಾಡಿ ಅವಷ್ಟು ಪವರ್ಫುಲ್ ಆಗಿರ್ತಾನೆ. ಶ್ರಮಿಕ ಋಷಿಗಳ ಮಗ ಅವನು ಶಾಪಾನುಗ್ರಹ ಸಮರ್ಥ ಆಗಿರ್ತಾನೆ. ಅದರಿಂದ ಅಂತಂದ್ರೆ ಗಾಯತ್ರಿ ಜಪ ಮಾಡಿ. ಅದಕ್ಕ ಯಾರೋ ಇರಲಿ, ಯಾರೇ ಇರಲಿ, ನಮ್ಮಪ್ಪನ ಕೊರಳಿಗೆ ಈ ಸತ್ತ ಹಾವನ್ನು ಹಾಕಿದ್ದಾರಲ್ಲ, ಅವರು ತಕ್ಷಕ ಎನ್ನುವ ಸರ್ಪದ ದೃಷ್ಟದಿಂದ 7 ದಿನಗಳಲ್ಲಿ ಮರಣ ಹೊಂದಲಿ ಅಂತೇಳಿ ಶಾಪ ಕೊಟ್ಬಿಟ್ಟು 1 ವಾರದಾಗ ಸಾಯ್ಬೇಕವ. ಶಾಪ ಕೊಟ್ಟ ಪರೀಕ್ಷಿತ ರಾಜ ಶಾಪದ ವೃತ್ತಾಂತ ತಿಳಿದು ನಿರುತ್ಸಾಹಿಯಾಗಿ ಮನೆಗೆ ಬಂದ.
ಇದೇನಪ್ಪ ಏನೋ ಮಾಡ್ಲಕ್ ಹೋಗಿ ಒಂದು ಗ್ಲಾಸ್ ನೀರ್ ಕೇಳಕ್ ಹೋದ್ರ ಅವ ಕಣ್ಣು ತೆರೆದು ತಪಸ್ ಮಾಡಿ ನಮಗ್ ಕನ್ಫ್ಯೂಸ್ ಮಾಡ್ದ. ಮನೆಗೆ ನಿರುತ್ಸಾಹಿಯಾಗಿ ಮನೆಗೆ ಬಂದ. 7 ದಿವಸಗಳಲ್ಲಿ ಏನ್ ಬರ್ಲಕತ್ತದ? ಮರಣ ಬರ್ಲಕತ್ತ. 7 ದಿನದಾಗೆ ಅವನಿಗೆ ಮರಣ ಬರ್ಲಕತ್ತ. ಅದಕ್ಕೆ ಅವ ಏನ್ ಮಾಡ್ದ? ಒಂಥರ ಹೊಡೆದ, ಡಿಪ್ರೆಷನ್ದಾಗ ಹೋಗಿ ಆ ಮರಣ ಬರುವ ಕಾರಣ ಮನೆಯಲ್ಲಿಯೇ ಇರುವುದು ಬೇಡ ಎನ್ನಿಸಿಬಿಡ್ತು. ಸಾವು ಬರ್ತದ ಅಂತಂದ್ಮೇಲೆ ಮೈ ಮೇಲಿಂದ ಬಟ್ಟಿ ಸಹಿತ ಬ್ಯಾಡ್ ಬಿಡಪ್ಪ, ಏನು ಬ್ಯಾಡ್ ಬಿಡಪ್ಪ, ನಾನೇ ಬಿಟ್ಟು ಹೊಲಕತ್ತೀನಿ ಅಂತಂದ್ರ ಇವೆಲ್ಲ ತಗೊಂಡು ಏನ್ ಮಾಡ್ಲಿ, ಬ್ಯಾಡ್ ಬಿಡಪ್ಪ ಅಂತ ಅವನಿಗೆ ಬಂದ್ಬಿಡ್ತು. ವೈರಾಗ್ಯ ಬಂದ್ಬಿಡ್ತು, ಮರಣ ಬರ್ತದ ಅಂತೇಳಿ. ಅದಕ್ಕೆ ಮನೆಯಲ್ಲಿರುವುದು ಬೇಡ ಅಂತೇಳಿ ಗಂಗಾ ತೀರದಲ್ಲಿ ಹೋಗಿ ಕೂಡ್ರೋಣ ಅಂತ ಹೋದ. ಆವಾಗ ಪುಣ್ಯಕ್ಕ ಅಲ್ಲೇನಾದ್ರು ಶುಕಾಚಾರ್ಯರು ಅಲ್ಲಿಗೆ ಬಂದರು. ಶುಕಾಚಾರ್ಯರು ಅಂತಂದ್ರ ವ್ಯಾಸ ಮಹರ್ಷಿಯ ಮಗ. ಅಲ್ಲಿಗೆ ಬಂದು ಪರೀಕ್ಷಿತನಿಗೆ ಭಾಗವತ ಹೇಳಿ ಋಷಿಗಳಿಗೆ ಮಾಡಿದ ಅಪಚಾರದ ಮಾರ್ಜನೆ ಮಾಡುತ್ತಿದ್ದಾರೆ. ಅಲ್ಲಿ ಮಾಡಿದ ಋಷಿಗಳಿಗೆ ಅಪಚಾರ ಮಾಡ್ಯಾನ, ಅಪಮಾನ ಮಾಡ್ಯಾನ. ಆ ಅಪಮಾನದ ಮಾರ್ಜನ ಅಂತಂದ್ರ ಪಾಪ ಪರಿಹಾರ ಮಾಡ್ಲಿಕ್ಕೆ. ಇಷ್ಟು ಇದೇನದಂದ್ರ ಪ್ರಥಮ ಸ್ಕಂದದ ಸಾರ, ಭಾಗವತದ ಹಿನ್ನೆಲೆ. ಪರೀಕ್ಷಿತ ರಾಜ ಶಾಪಗ್ರಸ್ತನಾಗಿ ಗಂಗಾ ತೀರಕ್ಕೆ ಹೋಗುವುದು, ಅಲ್ಲಿಗೆ ಶುಕಾಚಾರ್ಯರ ಆಗಮನವಾಗುವುದು, ಪರೀಕ್ಷಿತ ರಾಜನಿಗೆ ಭಾಗವತದ ಉಪದೇಶ, ಭಾಗವತದ ಶ್ರವಣ ಮಾಡಿ ನರಕ ತಪ್ಪಿಸಿಕೊಂಡು ಭಗವಂತನ ಪಾದ ಸೇರಿದ. ಇದು ಪ್ರಥಮ ಸ್ಕಂದ ಭಾಗವತದ ಪೀಠಿಕೆ. ಇದು ಮುಂದಿನ ಸಲ 2ನೇ ಸ್ಕಂದದಲ್ಲಿ ಏನ್ ಹೇಳ್ತಾರ ಅಂತ ನೋಡೋಣ. ಇದು 2ನೇ ಸ್ಕಂದ ಹೋಗೋದ್ರಕ್ಕಿಂತ ಮೊದಲು ಏನದ ಅಂತಂದ್ರ ಈ ಕಥೆ ಇನ್ನೂ ಡೀಟೇಲ್ ಆಗಿ ಹೇಳ್ತಾರೆ. ತತ್ವಕ್ಕೆ ಹೋಗಿ ಮುಟ್ಟಿಸ್ಬೇಕಲ್ಲ. ತತ್ವಕ್ಕೆ ಹೋಗಿ ಮುಟ್ಲಿಲ್ಲ ಅಂತಂದ್ರೆ ಬರೇ ನಾವು ಕಥೆ ಹೇಳಿಕೆ ಕುಂದ್ರೆ ಆಗಂಗಿಲ್ಲ. ತತ್ವಕ್ಕೆ ಹೋಗಿ ಟಚ್ ಆಗ್ಬೇಕು. ಹ್ಯಾಂಗ್ ಟಚ್ ಆಗ್ಬೇಕು ಏನು ಅನ್ನೋದು ಹೇಳ್ತಾರ. ಈ ಭಾಗವತ ಕೇಳುವಾಗ ಪೆನ್ನು ಕಾಪಿ ಹತ್ರ ಇರಬೇಕು. ಮುಂದಿನ ಸಲ ಇದರ ಮುಂದಿನ ಭಾಗ, ಇದೇ ಕತೆ ಮುಂದಿನ ಭಾಗ. ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜನಿಗೆ ಆಯುಷ್ಯದ ಮಿಕ್ಕ 7 ದಿನಗಳನ್ನು ಭಾಗವತ ಶ್ರವಣಕ್ಕೆ ಮೀಸಲಿಡು ಅಂತ ನಾನು ನಿನಗೆ ಭಾಗವತ ಉಪದೇಶ ಮಾಡುತ್ತೇನೆ ಅಂತೇಳಿ ಭಾಗವತದ ಉಪದೇಶ ಚಾಲು ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಈ ಭಾಗವತ ಓದ್ಕೋಬೇಕು, ಭಾಗವತದ ಬಗ್ಗೆ ತಿಳ್ಕೋಬೇಕು. ಭಾಗವತದ ಬಗ್ಗೆ ತಿಳ್ಕೊಂಡು ಏನ್ ಮಾಡಬೇಕು, ಕಷ್ಟ ಜೀವಿ ಮನುಜರಿಗೆ ಆ ಭಾಗವತದ ಕಥೆಯನ್ನ ಹೇಳಿ, ಆ ಕಥೆಗಳು ಏನದವ ಅಂದ್ರ ಕಷ್ಟ ಜೀವಿಗಳು ಇದಕ್ಕೆ ಕಷ್ಟ ಹೆಂಗ್ ಪರಿಹಾರ ಆಗ್ತದ ಅನ್ನೋದೇ ಆ ಭಾಗವತದ ಕಥೆಗಳು. ಹಿಂಗಾಗಿ ಆ ಕಥೆಗಳಿಂದ ನಮ್ಗೇನಾಗ್ತದ, ಸ್ಫೂರ್ತಿ ಉಂಟಾಗ್ತದೆ. ಪರಮಾತ್ಮನ ಸ್ಮರಣೆ ಮಾಡುವುದರಿಂದ ನಮ್ಗೇನಾಗ್ತದ, ಆ ಒಂದು ರಕ್ಷಣೆ ಸಿಗ್ತದೆ ನಮಗ ಅಂತೇಳಿ. ಯಾವ ರೀತಿ ನಾವು ರಕ್ಷಣೆಯನ್ನ ಹೊಂದಬಹುದು ಪರಮಾತ್ಮನ ಸ್ಮರಣೆಯಿಂದ ಅಂತ ತಿಳ್ಕೊಂಡು ಮುಂದೆ ಶುಕಾಚಾರ್ಯರು ಅಪರೀಕ್ಷಿತ ಮಹಾರಾಜನಿಗೆ ಮಿಕ್ಕ 7 ದಿವಸಗಳನ್ನು ನೀನು ಶ್ರವಣಕ್ಕೆ, ಭಾಗವತ ಶ್ರವಣಕ್ಕೆ ಮೀಸಲಿಡು, ಒಂದಿಷ್ಟೇನಾರೆ ಕಾಣಿಕೆ ಕೊಡಪ್ಪ ಅಂತ ಹೇಳಿದ್ರೆ ಇವನು ಕಾಣಿಕೆ ಕೊಟ್ಟು ಇವನು ಮೀಸಲಾಗಿ ಉಳಿಸ್ಬಿಡ್ತಾನ. ಇದ್ರ ಮುಂದಿನ ಭಾಗ ಮುಂದಿನ ವಾರ ಹೇಳೋಣ. ಇಲ್ಲಿ ತನಕ ಹೇಳಿದ್ದು ಕಥೆಯೊಳಗೆ ಏನಾರ ಡೌಟ್ ಇತ್ತು, ಏನಾರ ಸಮಸ್ಯೆ ಇತ್ತು, ತಕರಾರಿತ್ತು ಅಂತಂದ್ರೆ ಫೋನ್ ಮಾಡಿ ಕೇಳ್ರಿ, ಇಲ್ಲ ನೇರವಾಗಿ ಇಲ್ಲೇ ಸತ್ಸಂಗದಾಗ ಕೇಳ್ರಿ. ನಿಮ್ಗೇನಾರ ತಕರಾರು ಇತ್ತು ಅಂತಂದ್ರೂ
ಚರ್ಚೆ ಮಾಡಬಹುದು. ಏನು ಇಲ್ಲ ಅಂತಂದ್ರೆ ಮಂಗಳಾರತಿ ಮಾಡಿ ಮುಕ್ತಾಯ ಮಾಡ್ಕೊಂಡು ಹೋಗೋಣ. ಇಲ್ಲ ಮತ್ತಿನ ಯಾರ್ಯಾರು ಮಾತಾಡೋರು ಇದ್ರಿ ಅಂದ್ರೆ ಕುಂದಿರ್ತೀವಿ, ಮಾತಾಡ್ರಿ, ಎಲ್ಲ ನಿಮಗೆ ಬಿಟ್ಟದ್ದು. ಏನ್ ಮಾಡ್ತೀರಿ? ಹ್ಞೂ ಮನ ಮುಟ್ಟುವಂಗೆ ತಿಳ್ಕೊಂಡು ಮನ ಮುಟ್ಟುವಂಗೆ ಹೇಳ್ಬೇಕಲ್ರಿ. ಪರಮಾತ್ಮನ ಹತ್ತಿರ ಸಮೀಪದಲ್ಲೇ ಅದೀವಿ ನಾವು, ಎಲ್ಲಿದೀವಿ ಅಂತ ಗೊತ್ತು ಮಾಡ್ಕೊಳ್ತಾನೆ ಅಷ್ಟೇ, ಗೊತ್ತಾಗ್ತದೆ. ಈ ತರ ಶ್ರವಣ ಮಾಡೋದ್ರಿಂದ ಗೊತ್ತಾಗ್ತದೆ. ಇದೆಲ್ಲ ಬ್ಲೂ ಪ್ರಿಂಟ್ ಫಾಸ್ಟ್ ಕಥೆ ಹೇಳಕತ್ತೀನಿ ನಾನು. ಅದು ತತ್ವಜ್ಞಾನ ಸಮೇತ ಹೇಳೋದು, ವಿಚಾರ ಸಾಗರ ಹೇಳ್ದಂಗೆ ಹೇಳಂತದ್ದು ಸಾಹಿತ್ಯ. ಅದು ಬಹಳ ದೊಡ್ಡದು, ಎಷ್ಟು ಸಾಧ್ಯ ಅದ ಅಷ್ಟು ಮಾಡ್ಕೊತ ಹೋಗತ್ತೆ. ಈಗ ಸಿದ್ಧಾಂತದೊಳಗ ಬ್ರಹ್ಮನೇ ಸುಪ್ರೀಂ ಅಂತ ನಾವು ಪರಿಗಣನೆ ಮಾಡಿದ್ವಿ, ತಿಳ್ಕೊಂಡಿದ್ವಿ. ಇಲ್ಲಿ ನಾರಾಯಣನ ಮಗ ಆಗ್ಬಿಟ್ನಲ್ಲ, ಹೆಂಗೆ ಗೊತ್ತೇ ಬಿಡ್ತಾರ. ಅದೇ ಇಲ್ಲಿ ಏನದಂತಂದ್ರ ಒಂದು ಲೈನ್ ಏನದ ವೈಷ್ಣವರ ಲೈನ್ ಅದ, ಇನ್ನ ಒಂದು ಲೈನ್ ಏನದ ಶೈವರ ಲೈನ್ ಅದ. ಶೈವರು ವೈಷ್ಣವರು ಅಂತದ. ಈ ಶೈವರೊಳಗ ಏನದ ಅಂದ್ರ ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ಪರಮಾತ್ಮ, ನಿರಾಕಾರ ಪರಮಾತ್ಮನನ್ನೇ ಶಿವ ಅಂತಂದು ಅವ್ರು ಏನ್ ಮಾಡ್ತಾರ, ಸಗುಣ ಪರಮಾತ್ಮ ಅಂದ್ರ ಶಿವ ಪಾರ್ವತಿ ಇವ್ರೇನದರ ಗಣಪತಿ, ಈ ದೇವತೆಗಳು ಯಾರು ಅಂತಂದ್ರ ಆರ್ಯನ್ನರ ದೇವತೆಗಳು. ಇವರು ಆರ್ಯನ್ಸ್. ಇವರು ಸತ್ ಚಿತ್ತಾನಂದ ನಿತ್ಯ ಪರಿಪೂರ್ಣ. ಇದು ಯಾರಪ್ಪ ಅಂತಂದ್ರೆ ದ್ರಾವಿಡರ ಒಂದು ದೇವತೆ ಶಿವ. ಇಲ್ಲಿ ಏನಾಗ್ಯದ, ಎರಡೂ ಸಂಸ್ಕೃತಿಗಳು ಮಿಶ್ರಣ ಆಗ್ಯಾವ. ಮಿಶ್ರಣ ಆಗಿ ಹಿಂದೂ ಸಂಸ್ಕೃತಿ ಅಂತ ಆಗ್ಯಾವ. ಈ ಸತ್ಚಿತ್ತಾನಂದ ಶ್ರೇಷ್ಠ ಅಂತ ಹೇಳ್ಕೊತ ನಾವು ನಿರಾಕಾರ ಪರಮಾತ್ಮನನ್ನ ಕುರಿತು ಹೇಳುವಾಗ ಅದನ್ನು ತಿಳ್ಕೊಳ್ಳೋ ಶಕ್ತಿ ಇಲ್ಲದವನಿಗೆ ಈ ಶಿವ ಪಾರ್ವತಿ ಗಣಪತಿ ಪರಿವಾರ ದೇವತೆಗಳ ಕಥೆ ಹೇಳಬೇಕಾಗ್ತವ. ಇದು ಶೈವ ಪದ್ಧತಿ. ಇನ್ನ ಒಂದೇನದ ವೈಷ್ಣವ ಪದ್ಧತಿ ಅಂತ ಏನದ, ಅದು ಶೈವ ಪದ್ಧತಿ ಒಳಗ ಆತ್ಮತತ್ವಕ್ಕೆ ಸಂಬಂಧಪಟ್ಟದ್ದು. ಈ ವೈಷ್ಣವ ಪದ್ಧತಿ ಒಳಗ ಆತ್ಮತತ್ವಕ್ಕೆ ಹೋಗಲಿವರು ಈ ಪ್ರಾಣ ಏನದಲ್ಲ ಇದಕ್ಕೆ ಆತ್ಮ ಅಂತಾರ ಅವ್ರು. ಪ್ರಾಣದ ಲೆವೆಲ್ಗೆ ಇದಕ್ಕೆ ಆತ್ಮ ಅಂತಾರೆ. ಅದಕ್ಕಿಂತ ಎತ್ತರವಾದಂಥದ್ದು ಒಂದು ಅಖಂಡ ಆತ್ಮ ಅದ ಅಂತ ಅನ್ನಂಗಿಲ್ಲ ಅವರು. ಪ್ರಾಣಗಳು ನಮಗಲ್ಲಿ ಒಂದು ಪ್ರಾಣ, ನಿಮ್ಮಲ್ಲಿ ಒಂದು ಪ್ರಾಣ ಏನದಲ್ಲ, ಈ ಪ್ರಾಣಕ್ಕೆ ಆತ್ಮ ಅಂತೇಳಿ ಪ್ರಾಣ ಬರ್ತಾವ ಪ್ರಾಣ ಹೋಗ್ತಾವ ಅಂದ್ರೆ ಆತ್ಮ ಬರ್ತದ ಆತ್ಮ ಹೋಗ್ತದ ಅಂತೇಳಿ ಪ್ರಾಣಕ್ಕೆ ಅವರ ಆತ್ಮದ ಒಂದು ಸ್ಥಾನಮಾನ ಕೊಟ್ಟು, ಆ ಒಂದು ವೈಷ್ಣವರ ಪದ್ಧತಿ ಒಳಗೆ ಏನದಂದ್ರ ನಾರಾಯಣನೇ ಅಲ್ಟಿಮೇಟ್. ನಾರಾಯಣ ಅಂತಂದ್ರ ನೀರಾಗಿರೋ ನಾರಾಯಣ. ನೀರಿನಾಗ ಏನಿರ್ತದ, ಪ್ರಾಣ ಶಕ್ತಿ ಇರ್ತದ, ಜೀವ ಜಲ ಅಂತಾರ. ಅದ್ರಾಗ ನಾರಾಯಣ. ಆ ನಾರಾಯಣನ ಹೊಂಕಳದೊಳಗ ಒಂದು ಕಮಲ ಬಂದು, ಆ ಕಮಲದೊಳಗ ಬ್ರಹ್ಮ ಹುಟ್ಟಿದ, ಚತುರ್ಮುಖ ಬ್ರಹ್ಮ ಹುಟ್ಟಿದ ಅಂತ. ಆ ಚತುರ್ಮುಖ ಬ್ರಹ್ಮನ ಹೂಂಕಾರದಿಂದ ಶಿವ ಹುಟ್ಟಿದ. ಹಿಂಗಾಗಿ ಏನ್ ಮಾಡ್ತಾರ, ನಾರಾಯಣನ ಮಗ ಬ್ರಹ್ಮ, ಬ್ರಹ್ಮನ ಮಗ ಶಿವ ಅಂತೇಳಿ ನಾರಾಯಣನ ಮೊಮ್ಮಗ ಅಂತೇಳಿ ಮಾಡಿ ವೈಷ್ಣವರು ಶಿವನನ್ನ ನಾರಾಯಣನ ಮೊಮ್ಮಗನನ್ನಾಗಿ ಮಾಡಿ ಪ್ರತಿಬಿಂಬಿಸ್ತಾರ. ಶೈವರೊಳಗ ಶಿವನೇ ಅಲ್ಟಿಮೇಟ್. ಹಿಂಗಾಗಿ ಎರಡು ಪದ್ಧತಿಗಳದಾವ. ನಮ್ಗೆ ಏನಾಗಬೇಕಾಗ್ಯದ, ಪರಮಾತ್ಮನನ್ನ ನೆನೆಯುವುದರಿಂದ ನಮ್ಮ ಅಂತಃಕರಣ ಶುದ್ಧಿ ಆಗದು, ನಿರ್ಮಲ ಆಗದು, ನಿಶ್ಚಲ ಆಗದು, ದುಃಖ ನಿವೃತ್ತಿ ಆಗದು, ಪರಮಾನಂದ ಪ್ರಾಪ್ತಿ ಆಗಂತದು. ಇದ್ರೊಳಗ ಏನು ಅನುಭವಿಸ್ಲಕತ್ತೀವಿ, ಸರಳವಾಗಿ ಅನುಭವಿಸ್ತೀವಿ ಅಷ್ಟೇ.
ಆ ದೇವತೆಗಳ ಸಂಬಂಧಗಳು ದೇವತೆಗಳು ಎಲ್ಲ ಏನದವ ಆ ಶುದ್ಧ ಬ್ರಹ್ಮನಿಗೆ ಮಾಡುವ ಆರೋಪಗಳು ಇವೆಲ್ಲ. ಅವು ಇಲ್ಲವೇ ಇಲ್ಲ, ಇಲ್ಲದ ಕತೆ ಆರೋಪಿಸಿ ಆ ಪರಮಾತ್ಮನನ್ನ ತಿಳಿಸಿ ಹೇಳುವುದಕ್ಕ ಇವು ಮಾಡ್ತಾ ಇರೋ ಆರೋಪಗಳು. ಇವು ಆರೋಪಗಳು ಶಾಶ್ವತ ಅಲ್ಲ. ಶಿವ ನಾರಾಯಣನ ಮಗ ಅನ್ನೋದು ಶಾಶ್ವತ ಅಲ್ಲ. ಮತ್ತೆ ಈ ಒಂದು ಪಾರ್ವತಿ ಪರಿವಾರ ದೇವತೆ ಇವನಿಗೆ ಶಿವ ಅನ್ನೋದು ಶಾಶ್ವತ ಅಲ್ಲ. ಸಚ್ಚಿದಾನಂದ ಪರಮಾತ್ಮ ಒಬ್ಬನೇ ಶಾಶ್ವತ. ಇಲ್ಲಿವೆಲ್ಲ ಕಥೆಗಳು ಎದಕ್ಕೆ ಅಂತಂದ್ರೆ ಆ ಸಚ್ಚಿದಾನಂದನ ಅರ್ಥ ಮಾಡ್ಕೊಳಕ ನಮ್ಮ ಅಂತಃಕರಣ ಹದ ಆಗದ್ರ ಸಲುವಾಗಿ ಈ ಕಥೆಗಳನ್ನ ಕೇಳಬೇಕು ಅಷ್ಟೇ. ಭಾಗವತದೊಳಗೆ ನಾವು ವೈಷ್ಣವರಾಗಿ ಕೇಳಬೇಕು, ಶೈವರಾಗಿ ಕೇಳ್ತೀವಿ ಅಂತಂದ್ರೆ ಬರಂಗಿಲ್ಲ. ಅದಕ್ಕೆ ಅದು ಬ್ರಾಹ್ಮಣರದು ಅನ್ಕೋತ ಮೂಗು ಮುರಿತಿರ್ತಾರ. ಅದು ಹಂಗೆ ಮೂಗು ಮುರಿದಕ್ಕೆ ಅದಕ್ಕೆ ಸೈಡಿಗೆ ಇಟ್ರಿ ಅಂತಂದ್ರ ಭಾಗವತ ಓದೋದ್ರಿಂದ ಏನು ಬೆನಿಫಿಟ್ ಸಿಗ್ತದ ಅದರಿಂದ ವಂಚಿತರಾಗ್ತೀವಿ. ಬಸವ ಭಕ್ತರು ಮತ್ತೆ ಬೇರೆ ಧರ್ಮದವರು ಆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಮೂಗು ಮುರಿತಾರೆ. ಗುಡಿಗೆ ಹೋಗಬಾರ್ದು. ಅದೇನು ದೇವಸ್ಥಾನ ಬರ್ರಿಯಪ್ಪ ಯಾರಿಗೆ ಕರಿಲಕತ್ತದೇನದು, ಯಾರಿಗೆ ಕರೆಯಂಗಿಲ್ಲ. ದೇವಸ್ಥಾನಕ್ಕೆ ಹೋದ್ರೆ ನಿಮ್ಗೆ ಏನ್ ಬೆನಿಫಿಟ್ ಸಿಗಬೇಕು ಆ ಬೆನಿಫಿಟ್ಲಿಂದ ವಂಚಿತರಾಗ್ತೀರಷ್ಟೇ. ದೇವಸ್ಥಾನಕ್ಕೆ ಹೋದ್ರೂ ಅಲ್ಲಿ ಒಂದು ಬೆನಿಫಿಟ್ ಅದ ಈ ಜನ್ಮಕ್ಕೆ, ಆ ಲಾಭ ಕಳ್ಕೊತೀವಷ್ಟೇ. ಅದಕ್ಕೆ ಈ ಸಂಪತ್ತು ಈ ಸಂಬಂಧಗಳು ಮುಖ್ಯ ಅಲ್ಲ. ಆ ಪರಮಾತ್ಮನ ನಾವು ಜೀವಾತ್ಮರಾಗಿ ಆ ಪರಮಾತ್ಮನ ವಿಚಾರವನ್ನ ಕೇಳ್ತಾ ಕೇಳ್ತಾ ನಮ್ಮ ಅಂತಃಕರಣ ಹದ ಮಾಡ್ಕೊಳ್ಳೋದಕ್ಕೆ ಇಂಥವೆಲ್ಲ ಸಾಧನೆಗಳು ಮಾಡ್ತಿರ್ಬೇಕು. ಯಾರ ಕೂತಿಂತವ್ ಕತಿ ದೊಡ್ಡದು ಮಾಡಿ ಹೇಳೋ ಟೈಮ್ನೊಳಗ ಬಾಯಿ ತೆರ್ಕೊಂಡು ಕುಂದ್ರಂಗ ಆಗ್ಬಾರ್ದು. ನಮ್ಮ ಶುದ್ಧ ಬ್ರಹ್ಮ ಪೀಠದವರು ಅಬ್ಬಾಬಾಬಾ ಏನ್ ಕತಿ ಹೇಳಕತ್ತಾರಪ್ಪ ಪರೀಕ್ಷಿತ ಮಹಾರಾಜಂದು ಅಂತೇಳಿ ನಿಂಬಲ್ಲಿ ಅಂಥದೊಂದು ಆಶ್ಚರ್ಯ ಉಂಟಾಗಬಾರ್ದು. ಎಲ್ಲ ಗೊತ್ತದ ಹೇಳು, ನಮಗೆಲ್ಲ ಗೊತ್ತದ ಹೇಳು ಅನ್ನಂಗಿರ್ಬೇಕು ನೀವು. ಇಡೀ ಈ ಜ್ಞಾನಕ್ಕೆ ಸಂಬಂಧಪಟ್ಟಂತ ಎಷ್ಟು ಸಾಹಿತ್ಯ ಅದ ಅದೆಲ್ಲ ಸಪ್ತ ಸಾಗರಗಳನ್ನ ಕುಡಿದು ನುಂಗಿ ಹಾಕಿಬಿಡ್ಬೇಕು. ಇನಾಮದಾರಿ ಏನ್ ಹೇಳ್ತಾನೆ ಗೊತ್ತದೇವ ನಮಗ, ಇನಾಮದಾರಿ ಏನ್ ಹೇಳ್ತಾನೆ ಹೇಳಿದ್ದೆ ಹೇಳ್ಕೊತ್ ಕುಂದಿರ್ತಾನ ಅನ್ನಂಗ ನನ್ನ ಮಾತುಗಳು ನಿಮಗೆ ರದ್ದಿ ಕಂಡಂಗ ಆಗ್ಬೇಕು. ಆ ಮಟ್ಟಿಗೆ ಏರ್ಬೇಕು ನೀವು. ನನ್ನ ಮಾತು ಏನೋ ಭಾರಿ ದೊಡ್ಡದು ಹೇಳಕತ್ತನ ಬಾಯಿ ತೆರ್ಕೊಂಡು ಕುಂದಿರ್ತಿರಲ್ಲ, ಈ ಲೆವೆಲ್ ನಿಂತು ಮ್ಯಾಲ ಹೋಗ್ಬೇಕು. ಇನ್ನ ನೀವು ಹೋಗಿ ಎಲ್ಲ ಗೊತ್ತದ ಹೇಳು ಅನ್ನೋ ಮಟ್ಟಿಗೆ ನೀವು ಮ್ಯಾಲೆ ಏರ್ಬೇಕು. ನಿಮ್ಮನ್ನ ಆ ಮಟ್ಟದಲ್ಲಿ ನೋಡಿ ನಾ ಸಂತೋಷ ಪಡ್ಬೇಕು. ಅದು ನನ್ನ ಗುರಿ. ಈ ಸಂಬಂಧಗಳು ದೇವತೆಗಳ ಸಂಬಂಧಗಳು ಅವೆಲ್ಲ ಸುಳ್ಳು ಮಾತಾವೆಲ್ಲ. ದೇವತೆಗಳು ಇದ್ದದ್ದೇ ಸುಳ್ಳದ. ಆ ಶುದ್ಧ ಬ್ರಹ್ಮ ಬಿಟ್ರೆ ಉಳಿದದ್ಯ ನಾರಾಯಣ ಸುಳ್ಳ, ಬ್ರಹ್ಮ ಸುಳ್ಳ. ನಾರಾಯಣನೆಂಬುವನು ಕಾಣೆ, ಗೀರಾಯಣನೆಂಬುವನು ಕಾಣೆ. ಬಸವಣ್ಣವ್ರ ವಚನ ಕೇಳಿರ ಇಲ್ಲ ಅದು? ಕೊಯ್ದು ಹಾಕಿ ಬಿಡ್ತೀನಿ ಅಂತಾರ ಅವ್ರು. ಬಾಯಿ ಕೊಯ್ದು ಬಿಡ್ತೀನಿ. ನಾರಾಯಣ ಗೀರಾಯಣ ಅಂದ್ರೆ ಕೊಯ್ದೇ ಬಿಡ್ತೀನಿ ನಿಮಗಂತಾರ. ಕತ್ತರಿಸೋಗಿ ಬಿಡ್ತೀನಿ ಅಂತಾರ. ಇದೆಲ್ಲ ಅದ ವಚನ. ನಾರಾಯಣನೆಂಬುವನ ಕಾಣೆ, ಗೀರಾಯಣನೆಂಬುವನ ಕಾಣೆ. ಕೂಡಲ ಸಂಗಮನಾಥನೊಬ್ಬನೇ ದೈವ ಕಾಣಿರೋ, ನಾರಾಯಣನೊಬ್ಬನ ಎನ್ನುವನ ಕಾಣೆ, ಗೀರಾಯಣನೊಬ್ಬ ಕಾಣೆ ಅಂತೇಳಿ ಒಂದು ವಚನ ಅದ. ಅದು ಇಲ್ಲೆಲ್ಲರೂ ಹುಡುಕಿದಾಗ ಸಿಕ್ಕರ ಹೇಳ್ತೀನಿ. ಇದ್ರಾಗೆ ಇರ್ತದೆ. ಎಲ್ಲಿ ಹುಡುಕ್ಬೇಕು, ಒಮ್ಮಿದೊಮ್ಮಿಗೆ ಬೇಕಂದಾಗ ಸಿಗ್ಬೇಕಲ್ಲ, ಓದ್ಕೋತಿದ್ರೆ ಬರ್ತದೆ.
ಅದು ಅಲ್ಪಟಿಕ ನಿಂತರ ಸಿಗ್ತಾರೆ ಪದಗಳ ಮ್ಯಾಗಿದ್ದು ಅಂತ. ಅದ್ರದ್ದು ಫಸ್ಟಿಂದ ಸಾಲು ಬಾಯಪಾಟಿ ಇತ್ತಂದ್ರೆ ಸಿಗ್ತದ. ಆಲ್ಮೋಸ್ಟ್ ಸಿಗ್ತಾವ, ಒಮ್ಮೊಮ್ಮ ಎದ್ರ ಹೆಚ್ಚಿಬಿಡ್ತಾವ. ಕೆನ್ನೆ ವಾರ ಕೊಯ್ದು ಬಿಡ್ತೀನಿ ಬಾಯಿ ನಾರಾಯಣ ಗಿರಣ ಅಂದ್ರೆ ಅಂತ ಹಂಗ. ಸಿಗ್ತದ ಇಲ್ಲೇ ನಮ್ಮ ಕೈಯಾಗೆ ಅದ. ಸ್ವಲ್ಪ ಈ ಪಾಯಿಂಟ್ನಾಗ ಈಗ ನಾನು ಪಾಠ ಹೇಳೋ ಮೂಡ್ನಾಗ ಇದ್ದಾಗ ಇದು ಹುಡುಕಕ್ಕೆ ಸಾಧ್ಯ ಇಲ್ಲ. ನಾರಾಯಣನ ಬೋನ ಕಾಲ ಕಿರಾಣನ ಬ್ರಹ್ಮ ಗಿಮ್ಮ ಅಂದ್ರೆ ಗುಮ್ಮಿ ಬಿಡ್ತೀನಿ ನೋಡಂತ ವಚನದಾಗ. ಆದ್ರೆ ಈ ಭಾಗವತವನ್ನ ವೈಷ್ಣವರಾಗಿಯೇ ನಾವು ಕೇಳಿ ಅಲ್ಲಿ ಭಗವಂತನಿಂದ ಭಕ್ತನಿಗೆ ಯಾವ ರೀತಿ ರಕ್ಷಣೆ ಸಿಗ್ತದ, ಭಕ್ತ ಭಗವಂತನನ್ನ ಯಾವ ರೀತಿ ಅನುಸಂಧಾನ ಮಾಡಬೇಕು ಅನ್ನಂತ ಮಾರ್ಗದರ್ಶನ ಇದರೊಳಗೆ ಸಿಗ್ತದೆ. ಇಷ್ಟು ಸರಿಯಾಗಿ ಎಲ್ಲಿ ಸಿಗಂಗಿಲ್ಲ, ಇದರೊಳಗೆ ಸಿಗ್ತದೆ. ಹಿಂಗಾಗಿ ಪ್ರತಿಯೊಂದರೊಳಗೂ ಅದರದೇ ಆದಂತ ಒಂದು ಸೌಂದರ್ಯ, ಅದರದೇ ಆದಂತ ಲಾಭ ಇರ್ತದ. ನಾವು ಅದನ್ನ ಸಣ್ಣ ಮನಸ್ಸು ಮಾಡಿ ಅದರಿಂದ ದೂರ ಆದೇವಂದ್ರೆ ಅದರಿಂದ ಏನಾಗ್ತೀವಿ, ಏನು ಸಿಗಬೇಕು ಅದರಿಂದ ತಪ್ಪಿಸ್ಕೋತೀವಿ, ಅಷ್ಟೇ ವಂಚಿತರಾಗ್ತೀವಿ. ಶುದ್ಧ ಬ್ರಹ್ಮ ಒಬ್ಬನೇ ಸತ್ಯ, ಉಳಿದದ್ದೆಲ್ಲ ಮಿಥ್ಯೆ. ಅದು ಗಟ್ಟಿಯಾಗಿ ಇಟ್ಕೊಂಡು ಎಲ್ಲಾನು ಕೇಳಬೇಕು. ಅವ ಏನ್ ಮಾಡ್ತಾನ, 7 ದಿವಸ ಕೂತು ಭಾಗವತ ಕಥೆ ಕೇಳ್ಕೋತ ಏನಾಗ್ಬಿಡ್ತದ ಅವನಿಗೆ, ಈ ದೇಹ ನಾನಲ್ಲ, ನಾನು ಆತ್ಮ ಅನ್ನೋದು ಬಂದ್ಬಿಡ್ತದ ಅವನಿಗೆ. ಪರೀಕ್ಷಿತ ಮಹಾರಾಜ ಈ ದೇಹನೇ ನಾನಲ್ಲ, ನಾ ಆತ್ಮ ಅಂತೇಳಿ 7 ದಿವಸನೊಳಗ ಅವನಿಗೆ ಆ ರೀತಿಯಾದಂತ ಒಂದು ಮೋಕ್ಷದ ಸ್ಥಿತಿ ಪ್ರಾಪ್ತಿ ಆದ್ಮೇಲೆ ಈಗ ದೇಹ ನಾನು ಅಂತೇಳಿ ಅನ್ನುವಾಗ ಹಾವು ಕಚ್ಚಿ ಸಾಯೋದು ಹೆಂಗ ಹಿಂಸಾತ್ಮಕ ಇರ್ತದೋ, ದೇಹ ನಾನಲ್ಲ ಅಂತೇಳಿ ಅಂದಾಗ ಅಂತಾಗ ಹಾವು ಕಚ್ಚಿ ಸತ್ರ ಅವನಿಗೆ ಹಿಂಸೆನೇ ಆಗಂಗಿಲ್ಲ. ದೇಹ ನಾನಲ್ಲ ಅನ್ನೋಂಥ ಸ್ಥಿತಿ ತಲುಪಿ ಬಿಟ್ಟನೀಗ. ಅವ ತಲುಪಿ ಬಿಟ್ಟಿದ್ಮೇಲೆ ಈ ದೇಹದ ಉದ್ದೇಶ ಏನದಂತಂದ್ರ ಈ ದೇಹ ನಾನಲ್ಲ, ನಾನು ಆತ್ಮ ಅಂತೇಳಿ ತಿಳ್ಕೊಳ್ಳೋದಕ್ಕೆ ಈ ದೇಹ ನಮಗ್ ಮತ್ತೆ 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 ಹುಟ್ಟಿ ಬರ್ಲಕತ್ತದ. ಈ ದೇಹ ನಾನಲ್ಲ ಅಂತ ಯಾವಾಗ ತಿಳ್ಕೊತೀರಿ, ನಾ ಆತ್ಮ ಅಂತ ಯಾವಾಗ ತಿಳ್ಕೊತೀರಿ, ಅವಾಗ ಆ ದೇಹ ಮತ್ತೆ ನಮಗ್ ಬರೋದು ತಪ್ಪತು. ಯಾಕೆ ಮತ್ತೆ ಮತ್ತೆ ಹುಟ್ಟಿ ಬರ್ತಂದ್ರೆ ಇದೇ ಕಾರಣ ಕೊಟ್ಟು ಬರ್ತದೆ, ಅಜ್ಞಾನದ ಕಾರಣ. ಅವನಿಗೇನಾತ ಪರೀಕ್ಷಿತ ಮಹಾರಾಜಗ ದೇಹ ನಾನಲ್ಲ ಅನ್ನೋದು ನಿಶ್ಚಯ ಜ್ಞಾನ ಆಗ್ಬಿಡ್ತದೆ. ದೇಹ ನಾನಲ್ಲ ಅಂತ ನಿಶ್ಚಯ ಜ್ಞಾನ ಆದ್ಮೇಲೆ ಆ ದೇಹಕ್ಕೆ ಏನಾರೇ ಆದ್ರೆ ಅವನ್ಯಾಕೆ ಚಿಂತೆ ಮಾಡ್ತಾನ್ರಿ? ದೇಹ ನಾನಲ್ಲ, ದೇಹ ನನ್ನದು ಅಲ್ಲ ಅಂತ ಅಂದ್ಮೇಲೆ ಅವನಿಗೆ ಯಾಕೆ ಆ ದೇಹದ ಬಗ್ಗೆ ಮೋಹ ಹೋಗ್ಬಿಡ್ತಕ್ಕ. ಬಿಟ್ಟ ಹೆಂಡತಿಯನ್ನು ಯಾರು ಕೂಡಿದರೇನು, ಈ ದೇಹನೇ ನಾನಲ್ಲ ಅಂತ ಅಂದ್ಮೇಲೆ ಅದಕ್ಕೆ ಹಾವು ಕಚ್ಚಿದ್ರೇನು, ನಾಯಿ ಕಚ್ಚಿದ್ರೇನು, ನರಿ ಕಚ್ಚಿದ್ರೆ ನಮ್ಗೇನು ಸಂಬಂಧ? ಅಂತ ಸ್ಥಿತಿ ಬರ್ತದ ಮನುಷ್ಯನ ಸಾಧನೆ. ಅದೆಲ್ಲ ಬರ್ಬೇಕಾದ್ರೆ ಇವೆಲ್ಲ ತಿಳ್ಕೋಬೇಕು, ಚಂದ ಚಂದ ತಿಳ್ಕೋಬೇಕು. ಪುರಾಣಗಳು ಓದ್ಬೇಕು, ಎಲ್ಲ ಪುರಾಣಗಳು ಓದ್ಬೇಕು. ದೇಹಕ್ಕೆ ಸಂಬಂಧಪಟ್ಟ ಪುರಾಣನೇ ಇರ್ತಾವ. ದೇಹವನ್ನ ತಿಳಿಸಿ ಹೇಳ್ತಾ ಹೇಳ್ತಾ ಆತ್ಮಕ್ಕೆ ತಗೊಂಡು ಹೋಗ್ತಾರ ಅವ್ರು.
ಭಕ್ತಿಯ ವಾಸನೆ ಇದೆಲ್ಲ ಭಕ್ತಿಯ ವಾಸನೆ, ಭಕ್ತಿಯ ಕಮುಟು ವಾಸನೆ ಅಂತಾರೆ ಜ್ಞಾನಿಗಳು. ಕಮುಟು ವಾಸನೆ ಅದು. ಪರಮಾತ್ಮ ಬೇರೆ ನಾನು ಬೇರೆ ಅಂತೇಳಿ ಅನುಸಂಧಾನ ಮಾಡದೆ ಭಕ್ತಿ. ಆ ಭಕ್ತಿಯ ವಾಸನೆಯನ್ನ ಮೀರಿ ಹೋಗ್ಬೇಕು ಆಧ್ಯಾತ್ಮ ಸಾಧನೆ ಮಾಡೋರು. ಆ ಪರಮಾತ್ಮ ಮತ್ತು ಭಕ್ತ ಭಗವಂತ ಬೇರೆ ಅಲ್ಲ, ಒಂದೇ ಅನ್ನಂತ ಒಂದು ಸ್ಥಿತಿಗೆ ಹೋಗ್ಬೇಕು ಆಧ್ಯಾತ್ಮ ಸಾಧನೆ ಮಾಡೋರು. ಪ್ರಥಮ ಹಂತದಲ್ಲಿ ಇವೆಲ್ಲ ಬೇಕೆ. ಈ ಭಕ್ತ ಸ್ಥಳ ಮಹೇಶ ಸ್ಥಳ ಏನದಲ್ರಿ, ಇಲ್ಲಿ ಭಕ್ತಿ ಬೇಕೆ. ಭಕ್ತಿ ಇಲ್ಲ, ಲಿಂಗ ಪೂಜೆ ಮಾಡೋದು ಮತ್ತು ಭಕ್ತಿ ಅಲ್ಲ. ಲಿಂಗ ಅಂಗ ಅಂತೇಳಿ, ಅಂಗನೇ ಭಕ್ತ, ಲಿಂಗನೇ ದೈವ, ಇವೆಲ್ಲ ಬೇಕು. ಆರಂಭದಲ್ಲಿ ಇವು ಬೇಕು. ಓಕೆ, ಮತ್ತೆ ಮುಂದಿನ ಸಲ ನೋಡೋಣ. ಎಲ್ಲರಿಗೂ ಒಳ್ಳೇದಾಗಲಿ. ನಮಸ್ಕಾರ. ಮತ್ತೆ ರಾತ್ರಿ 8:30 ಸೇರೋಣ.